Hello everyone, welcome back to our training session on web development. Today I'll be introducing you people for server side and database. ಏನಾಗುತ್ತೆ ಸೊ ಲೆಟ್ ಮಿ ಗೋ ವಿತ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಆಯ್ತಾ. ಸೊ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಏನಕ್ಕೆ ಕಲಿಬೇಕು ವೆಬ್ ಡೆವಲಪ್ಮೆಂಟು. ದರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ನಾಟ್ ಡನ್. ಸೊ SFMC ಕಲ್ತಿರ್ತೀರಾ. ಸೊ ನಮಗೆ ಸರ್ವರ್ ಸೈಡ್ ಅಂದ್ರೆ ಏನಕ್ಕೆ ಬೇಕು, ಸೊ ಡೇಟಾಬೇಸ್ ಅಲ್ಲಿ ಏನ್ ಮಾಡಬೇಕು, ಡೇಟಾಬೇಸ್ ಅಥವಾ SQL ಅಲ್ಲಿ. ಸೊ ಯಾವುದೇ ಟೂಲ್ ತಗೊಂಡ್ರು ನಿಮಗೆ ಬೇಸಿಕಲಿ ಯು ವಿಲ್ ಬಿ ಹ್ಯಾವಿಂಗ್ ದೀಸ್ ಇನ್ಫಾರ್ಮೇಶನ್ಸ್. ಓಕೆನಾ. ಸೊ ಲೆಟ್ ಮೀ ಗೋ ವಿತ್. ಈಗ ನೀವೆಲ್ಲ ಟ್ರೈಲ್ ಹೆಡ್ಗೆ ಲಾಗಿನ್ ಆಗ್ತಾ ಇದ್ದೀರಾ. ಸೊ ಬೇಸಿಕಲಿ ನೀವು ಇದನ್ನೇ ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಒಂದು ಡೇಟಾಬೇಸ್ ಅಲ್ಲಿ ವರ್ಕ್ ಆಗ್ತಾರೆ. ಸೊ ನಾನು ಲಾಗಿನ್ ಕ್ರಿಯೇಟ್ ಮಾಡ್ತೀನಿ. ಒಂದು ಟೇಬಲ್ ತೊಗೊಳ್ಳೋಣ ಆಸ್ ಅನ್ ಎಕ್ಸಾಂಪಲ್. ಸೊ ಇದನ್ನೇ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ನನಗೆ ಬ್ಯಾಡ್ಜ್ ಕೊಟ್ಟಿದ್ದಾರೆ. 2 ಬ್ಯಾಡ್ಜಸ್ 1300 ಪಾಯಿಂಟ್ಸ್ ಇದೆ. ಇದು ನಂದು ಪ್ರೊಫೈಲ್. ದಿಸ್ ಮೈ ಪ್ರೊಫೈಲ್. ಸೊ ನನಗೆ ಈ ತರದ ಒಂದು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ವಿ ಶುಡ್ ಸ್ಟಾರ್ಟ್ ಲರ್ನಿಂಗ್ ಸಮ್ ಆಫ್ ದಿ ಬೇಸಿಕ್ಸ್ ಆಫ್ ಎಸ್ ಕ್ಯೂ ಎಲ್ ಈಗ ಆಲ್ರೆಡಿ ನೀವು ನೋಡ್ಕೊಂಡಿದ್ದೀರಾ. ಸೊ ಸೊ ಇಟ್ ಮೈಟ್ ಬಿ ಎನಿ ಕೈಂಡ್ ಆಫ್ ದಿಸ್ ಒನ್, ಅಥವಾ ನೀವು ಸೇಲ್ಸ್ ಫೋರ್ಸ್ CRM ತಗೊಂಡಿರ್ಬೋದು. ಲೆಟ್ ಮಿ ಗೋ ಇನ್ ಟು ಹ್ಯಾಂಡ್ಸ್ ಆನ್ ಆರ್ಗ್. ಎಕ್ಸ್ಪೈರಿಂಗ್ Salesforce Office offer, sir, offer. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಸೊ ಬೇಸಿಕಲಿ ಏನು, ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ 3 ಕಾಂಪೊನೆಂಟ್ಸ್. ಒಂದು ಟೇಬಲ್. ಈಗ ಲೀಡ್ಸ್ ಅಂತ ಒಂದು ಟೇಬಲ್ ತೊಗೊಳೋಣ ಎಕ್ಸಾಂಪಲ್. ಸೊ ಈ ಲೀಡ್ಸ್ ಅನ್ನೋ ಟೇಬಲ್ಗೆ ಡೇಟಾ ಕೂರಿಸ್ಬೇಕು ನಾವು ಅನ್ಕೊಂಡ್ರೆ, ಸೊ ಲೀಡ್ಸ್ ಟೇಬಲ್ಗೆ ಹೋಗ್ತೀನಿ, ನ್ಯೂ ಅಂತ ಬಟನ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ನಮ್ಗೊಂದು ಫಾರ್ಮ್ ಬರುತ್ತೆ. ಸೊ ಐ ಕ್ಯಾನ್ ಸಿ ದಿಸ್ ಫಾರ್ಮ್. ಸೊ ಇಲ್ಲಿ ನಾವು ಫಸ್ಟ್ ನೇಮ್ ಕೊಡ್ತೀವಿ, ಲಾಸ್ಟ್ ನೇಮ್ ಕೊಡ್ತೀವಿ, ಕಂಪ್ನಿ ಇನ್ಫಾರ್ಮೇಶನ್ ಕೊಡ್ತೀವಿ. ಏನೂ ಕೊಡದೆ ಸೇವ್ ಮಾಡಿದ್ರೆ ನಂಗೊಂದು ಎರರ್ ಬರುತ್ತೆ. ಐ ಕ್ಯಾನ್ ಸಿ ದಿಸ್ ಮೆಸೇಜ್. ಈಗ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ ಬೇಸಿಕಲಿ ಹೌ ಟು ಬಿಲ್ಡ್ ದೀಸ್ ಕೈಂಡ್ ಆಫ್ ಅಪ್ಲಿಕೇಶನ್. ಇಷ್ಟು ದೊಡ್ಡ ಅಪ್ಲಿಕೇಶನ್ ನಾವು ಬಿಲ್ಡ್ ಮಾಡಲ್ಲ, ಅಟ್ಲೀಸ್ಟ್ ನಮಗೆ ಬೇಸಿಕ್ ಕೋಡಿಂಗ್ ನಾಲೆಡ್ಜ್ ಇರಬೇಕು. ಸೊ ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ಈ ಇನ್ಫಾರ್ಮೇಶನ್ ನಾವು ಫಿಲ್ ಮಾಡಿ ಡೇಟಾಬೇಸಿಗೆ ಕೂರ್ಸೋದು ಹೆಂಗೆ, ಅಥವಾ ನೀವು ಯಾವುದೇ ಟೂಲ್ ತಗೋಬಹುದು. ದಿಸ್ ಒನ್ ಎಕ್ಸಾಂಪಲ್ ವಾಟ್ ಐ ಮೀನ್. ಅಥವಾ ನೀವು ಯಾವುದೇ ಕ್ಲೈಂಟ್ಗೆ ಹೋಗಿ ನೋಡಿ, ಎನಿ ಕ್ಲೈಂಟ್. ಓಕೆ, ಸೊ ದೇ ವಿಲ್ ಬಿ ಆಸ್ಕಿಂಗ್ ಯು ಟು ಸಬ್ಮಿಟ್ ಅ ಫಾರ್ಮ್ ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ, Core.com ಅಂತ ಹೋಗೋಣ. ಟೇಕಿಂಗ್ ಟೈಮ್. ಓಕೆ, ಅಥವಾ Interface.com ತಗೊಳ್ಳೋಣ. ನೀವು ಎಲ್ಲಿಂದ ಯಾವ ಪ್ರಾಜೆಕ್ಟ್ ಹೋದ್ರು ಯು ವಿಲ್ ಟ್ರೈ ಟು ಗೆಟ್ ಅ ಫಾರ್ಮ್ ಫಸ್ಟ್. ಫಾರ್ಮ್ ಫಿಲ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಅಕ್ಸೆಪ್ಟ್ ಕುಕೀಸ್. ಸೊ ಇಲ್ಲಿ ಸೈನ್ ಇನ್ ಇದೆ, ರಿಜಿಸ್ಟರ್ ಬಟನ್ ಇದೆ, ರೈಟ್. ಸೊ ಲೆಟ್ ಮಿ ಕ್ಲಿಕ್ ಆನ್ ರಿಜಿಸ್ಟರ್ ಬಟನ್. ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ನೇಮು, ಲಾಸ್ಟ್ ನೇಮು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಕನ್ಫರ್ಮ್ ಇಮೇಲು, ಪಾಸ್ವರ್ಡು, ಅಂಡ್ ಸೈನ್ ಮಿ ಅಪ್ ಫಾರ್ ಅ ಸ್ಪೆಷಲ್. ಇದೊಂದು ಫಾರ್ಮ್ ಇದೆ. ಸೊ ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಫಾರ್ಮ್. ಆಯ್ತಾ, ನಾನು ಫಾರ್ಮ್ ಫಿಲ್ ಮಾಡ್ತೀನಿ. ಸೊ ಲೆಟ್ ಮಿ ಗೋ ವಿತ್ ಚೆನ್ನೈ ಈಗ ಇಮೇಲ್ ಅಡ್ರೆಸ್ ಕೊಡ್ತೀನಿ. ನಿಮ್ಗೆ ಏನ್ ಪಾಸ್ವರ್ಡ್ ಬೇಕು, ಪಾಸ್ವರ್ಡ್ ಕೊಡ್ಕೋತೀನಿ. ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಅಲ್ವಾ. ಸೊ ಸೈನ್ ಮಿ ಅಪ್ ಫಾರ್ ಅ ಸ್ಪೆಷಲ್ ಇಮೇಲ್ ಆಫರ್ಸ್, ಅನೌನ್ಸ್ಮೆಂಟ್, ಡಿಸೈನ್ ಟಿಪ್ಸ್ ಅಂಡ್ ಮೋರ್. ಸೊ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು, ಬೇಡ ಅಂದ್ರೆ ಅನ್ಚೆಕ್ ಮಾಡ್ಬೋದು. ಈಗ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು. ಸೊ ಈಗೇನಾಗುತ್ತೆ, ಯಾವುದೇ ಇದಕ್ಕೆ ಹೋದ್ರು ನೀವು, ಸೊ ದಿಸ್ ಹೌ ದಿ ಥಿಂಗ್ಸ್ ವಿಲ್ ವರ್ಕ್. ಅಬ್ಸರ್ವ್ ಮಾಡಿ. ಸೊ ಏನಾಯ್ತು ಆಟೋಮೆಟಿಕಲಿ, ಸೊ ನನ್ನ ಪ್ರೊಫೈಲ್ ಕ್ರಿಯೇಟ್ ಆಗೋಯ್ತು. ಚಂದ್ರ ಪ್ರಸಾದ್ ಆರು, ನನ್ನ ಇಮೇಲ್ ಅಡ್ರೆಸ್, ನನ್ನ ಮೊಬೈಲ್ ನಂಬರು, ಪಾಸ್ವರ್ಡ್, ಅಡ್ರೆಸ್ ಬುಕ್ಕು, ಪೇಮೆಂಟ್ ಮೆಥಡ್ಸ್, ಇವೆಲ್ಲ ಇನ್ಫಾರ್ಮೇಶನ್ ಇಟ್ ಇಸ್ ದೇರ್ ಅಲ್ವಾ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್.
ಸೊ ಈಗೇನಾಯ್ತು, ಸೊ ನಂದೊಂದು ಪ್ರೊಫೈಲ್ ಕ್ರಿಯೇಟ್ ಆಯ್ತು. ಬೇಸಿಕಲಿ ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಫಸ್ಟ್ ನಿಮ್ದು ಪ್ರೊಫೈಲ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್ ಒನ್. ಅಕ್ಸೆಪ್ಟ್ ಆಲ್ ಕುಕೀಸ್, ಓಕೆ. ಇಲ್ಲಿ ನನಗೆ ಫೈಂಡರ್ಸ್, ಕಾಂಟ್ಯಾಕ್ಟರ್ಸ್, ಸಿಂಗಾಪುರ್, ಇಂಗ್ಲಿಷು, ಇಲ್ಲಿ ವಿಶ್ ಲಿಸ್ಟ್ ಇದೆ. ಸೊ ದೇರ್ ಇಸ್ ಅ ಫಾರ್ಮ್ ಆಲ್ರೆಡಿ ಅಲ್ವಾ. ಸೊ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ನನಗೆ ಎಲ್ಲರೂ ಸೈನ್ ಅಪ್ ಆಪ್ಷನ್ ಕೊಡ್ತಾನೆ. ಇಲ್ಲಿದೆ ನೋಡಿ. ಸೊ ಐ ವಾಂಟ್ ಟು ಹ್ಯಾವ್ ಅ ಸೈನ್ ಅಪ್. ಒಂದೇ ಇಮೇಲ್ ಅಡ್ರೆಸ್ ಕೊಡ್ತೀನಿ. ಸೊ ಐ ವಿಲ್ ಸೇ ಅಕ್ಸೆಪ್ಟ್ ಅಂಡ್ ಕ್ಲಿಕ್ ಆನ್ ಸೈನ್ ಅಪ್. ಸೈನ್ ಅಪ್ ಆದೆ. ಥ್ಯಾಂಕ್ ಯು ಫಾರ್ ಸೈನಿಂಗ್ ಅಪ್ ಅಂತ ಮೆಸೇಜ್ ಬಂತು. ಓಕೆ. ಸೊ ಇಲ್ಲಿ ಏನ್ ಅರ್ಥ ಆಯ್ತು ನಮ್ಗೆ, ಸೊ ನೀವು ಎಲ್ಲೇ ಹೋದ್ರು ಬೇಸಿಕಲಿ ದೇ ವಾಂಟ್ ಟು ಕಲೆಕ್ಟ್ ಯುವರ್ ಬೇಸಿಕ್ ಇನ್ಫಾರ್ಮೇಶನ್. ಯಾವುದೇ ವೆಬ್ಸೈಟ್ಗಾದ್ರೂ ಹೋಗಿನಿ, ಯಾವುದೇ ವೆಬ್ಸೈಟ್ಗೆ ಹೋದ್ರು ಯು ವಿಲ್ ಟ್ರೈ ಟು ಗೋ ವಿತ್ ದಿಸ್ ಒನ್. ಆಯ್ತಾ. ಈಗ ನಾವು ಇದೇ ತರ ನಮ್ಗೆ ಕೆಲಸ ಬಂದ್ರೆ ಏನ್ ಮಾಡೋದು? ಸೊ ನಮಗೆ ಆ ಡೇಟಾಬೇಸ್ ಅಂದ್ರೆ ಏನ್ ಗೊತ್ತಿರಬೇಕು. ಸೊ ಬೇಸಿಕಲಿ ನೀವು ಟೇಬಲ್ಸ್ ಆಲ್ರೆಡಿ ಶುರು ಮಾಡಿದಿರಾ. ಸೊ ದಟ್ಸ್ ವೇರ್ ವಿ ವಾಂಟ್ ಟು ಗೋ ವಿತ್. ಈಗ ನನ್ಗೆ ಅದೇ ತರನೇ, ಸೊ ಸೇಲ್ಸ್ ಫೋರ್ಸ್ CRM ಅಲ್ಲಿ ಇದೇ ತರ ಟೇಬಲ್ಸ್ ಇದೆ. ಇವೆಲ್ಲ ಬೇಸಿಕಲಿ ಟೇಬಲ್ಸ್. ಲೀಡ್ಸ್ ಅನ್ನೋದೊಂದು ಟೇಬಲ್ಲು, ಕಾಂಟ್ಯಾಕ್ಟ್ಸ್ ಅನ್ನೋದೊಂದು ಟೇಬಲ್ಲು, ಟಾಸ್ಕ್ ಟೇಬಲ್ಲು, ಆಪರ್ಚುನಿಟೀಸ್ ಅನ್ನೋದೊಂದು ಟೇಬಲ್ಲು, ಕ್ಯಾಂಪೇನ್ ಅನ್ನೋದೊಂದು ಟೇಬಲ್ಲು. ಇವೆಲ್ಲಾನು ಟೇಬಲ್ಸ್. ಇಲ್ಲಿ ನೀವು ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಬರ್ತೀರಾ. ನೀವು ಈ ರೀತಿ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡೋದು ತುಂಬಾ ಕಡಿಮೆ. ಬಟ್ ಯು ಶುಡ್ ಬಿ ನೋಯಿಂಗ್ ಹೌ ದೀಸ್ ಥಿಂಗ್ಸ್ ಆರ್ ಡೆವಲಪ್ಡ್, ಅಥವಾ ಇದನ್ನ ಹೆಂಗ್ ಬಿಲ್ಡ್ ಮಾಡೋದು, ಅಥವಾ ಈ ರೀತಿ ಬಂದ್ರೆ ನಾವ್ ಏನ್ ಮಾಡಬೇಕು. ಸೊ ದಟ್ ಈಸ್ ದ ರೀಸನ್ ಯು ನೀಡ್ ಟು ಲರ್ನ್ ವೆಬ್ ಡೆವಲಪ್ಮೆಂಟ್. ಆಯ್ತಾ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ವೆಬ್ ಡೆವಲಪ್ಮೆಂಟ್ ಫಂಡಮೆಂಟಲ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಸೊ ಇದು ಬೇಸಿಕ್ ಐಡಿಯಾ. ಸೊ ನೀವೇನ್ ಮಾಡ್ತಾ ಇದ್ರೆ ಟ್ರೈಲೆಡ್ ಅಲ್ಲಿ ಹೋಗಿ ಇವನ್ನೆಲ್ಲ ಎಕ್ಸರ್ಸೈಸಸ್ಗಳು ಹೇಳ್ಕೊಡ್ತಾ ಇದ್ದಾರೆ. ಬೇಸಿಕಲಿ ಈ ಟೂಲು ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೀವು ಕಲಿತಾ ಇದ್ರ ಅಷ್ಟೇನೆ. ಇಟ್ ಮೈಟ್ ಬಿ ಸೇಲ್ಸ್ ಫಾರ್ CRM, ಇಟ್ ಮೈಟ್ ಬಿ ಮಾರ್ಕೆಟಿಂಗ್ ಕ್ಲೌಡ್, ಅದರಲ್ಲಿ ಏನ್ ಟೂಲ್ ಬರುತ್ತೆ, ಹೆಂಗ್ ಯೂಸ್ ಆಗುತ್ತೆ. ಸೊ ವೆನ್ ಯು ಗೋ ಇನ್ ಟು ದೀಸ್ ಥಿಂಗ್ಸ್, ಸೊ ನಿಮಗೆ ಇದೇ ರೀತಿ ಏನಾದ್ರು ಕಸ್ಟಮೈಸೇಷನ್ ಬೇಕು ಅಥವಾ ಡೆವಲಪ್ಮೆಂಟ್ ಬೇಕು ಅಂತ ಇದ್ರೆ ನಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು. ಸೊ ಯಾವ್ದಾದ್ರು ಲ್ಯಾಂಗ್ವೇಜ್ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ವರ್ಕಿಂಗ್ ಆನ್. ಯಾವ ಟೂಲ್ ಮೇಲೆ ವರ್ಕ್ ಮಾಡ್ತಾ ಇದ್ರ ಆ ಟೂಲ್ ಅಲ್ಲಿ ಇರುವಂತ ಲ್ಯಾಂಗ್ವೇಜಸ್ ಕಲಿಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಟೇಬಲ್ಸ್ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಲೀಡ್ಸ್, ಕಾಂಟ್ಯಾಕ್ಟ್ಸ್ ಇವೆಲ್ಲಾನು ಟೇಬಲ್ಸ್. ಸೊ ಇವನ್ನೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅವರು. ಇಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ನಂದೊಂದು ಪ್ರೊಫೈಲ್ ಇದೆ ನೋಡಿ ಇಲ್ಲಿ. ಸೊ ಈ ಪ್ರೊಫೈಲ್ ಇನ್ಫಾರ್ಮೇಶನ್ಗೆ ಆಬ್ವಿಯಸ್ಲಿ ನೀವು ಸೈನ್ ಅಪ್ ಮಾಡ್ಕೊಂಡಿರ್ತೀರಾ, ಕರೆಕ್ಟ್. ಈಗ ನನಗೆ ಈ ಪ್ರೊಫೈಲ್ ಇನ್ಫಾರ್ಮೇಶನ್ ನಾನೇ ಇದನ್ನ ಬಿಲ್ಡ್ ಮಾಡಬೇಕು ಅಂತ ಇದ್ರೆ ಹೌ ಡು ಐ ಡೂ ಇಟ್? ಸೊ ಹೌ ಡು ಐ ನೋಡಿ ಇಲ್ಲಿ, ವೆಲ್ಕಮ್ ಟು ಫ್ಲೋರ್. ನಾನು ಸೈನ್ ಅಪ್ ಮಾಡಿದ ತಕ್ಷಣ ಇಮೇಲ್ ಬಂದಿದೆ ನೋಡಿ. ಸೊ ಇಮಿಡಿಯೇಟ್ಲಿ ಆಲ್ಮೋಸ್ಟ್ ಇಮೇಲ್ ಬಂದಿದೆ. ಸೊ ಇದು ಸೇಲ್ಸ್ ಫೋರ್ಸ್ ಇಂದ ಬರ್ತಾ ಇದೆ. ಹೆಂಗ್ ಗೊತ್ತಾಯ್ತು ಸರ್ ಅಂದ್ರೆ ಇದರಿಂದನೇ ಗೊತ್ತಾಗುತ್ತೆ. bounce.shop.floor.com, bounce.floor.shop.com ಒಂದು ಯು ಆರ್ ಆಲ್ ಸೈನ್ ಅಪ್. ಸೊ ಇಟ್ ಈಸ್ ಆಲ್ಸೋ ಕಮಿಂಗ್ ಫ್ರಮ್ bounce.shop.floor.com. ಇಲ್ಲಿ service.floor.com ಇದೆ. ಮೋಸ್ಟ್ಲಿ ಇವರು ಪ್ರೈವೇಟ್ ಡೊಮೇನ್ ತಗೊಂಡಿರ್ತಾರೆ. ಇಲ್ಲಿ ಸೈನ್ಡ್ ಬೈ S10 ಬರ್ತಾ ಇದೆ. ಓಕೆ, ಓಕೆನಾ. ಸೊ ಈಗ ಏನಾಯ್ತು, ಸೊ ಬೇಸಿಕಲಿ ನಿಮ್ಗೆ ಒಂದು ಇಮೇಲ್ ಬಂದಿದೆ ಸೈನ್ ಅಪ್ ಮಾಡಿದ ತಕ್ಷಣ. ಸೊ ಸೈನ್ ಅಪ್ ಮಾಡಿದ ತಕ್ಷಣ ಇಮೇಲ್ ಬರಬೇಕು. ಸೊ ಇದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂದ್ರೆ ಆಬ್ವಿಯಸ್ಲಿ ನಂಗೆ ಮಾರ್ಕೆಟಿಂಗ್ ಕ್ಲೌಡ್ ಬೇಕು. ಬಟ್ ಬಿಫೋರ್ ದಟ್ ದಿ ಅಜೆಂಡಾ ಇಸ್ ಐ ವಾಂಟ್ ಟು ಎನ್ಶೋರ್ ದಟ್ ಹೌ ಡು ಐ ಕ್ರಿಯೇಟ್ ದೀಸ್ ಥಿಂಗ್ಸ್ ಯೂಸಿಂಗ್ ವೆಬ್ ಡೆವಲಪ್ಮೆಂಟ್. ಸೊ ಲೆಟ್ ಮಿ ಕ್ಲಿಕ್ ಆನ್ ಸೈನ್ ಇನ್ ಬಟನ್. ಸೊ ನಂದು ಇಮೇಲ್ ID ಕೊಡ್ತೀನಿ. ನಾನು ಆಲ್ರೆಡಿ ಸೈನ್ ಅಪ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಇದೇ ತರನೇ ರಿಮೆಂಬರ್ ಮೀ ಕೊಡ್ತೀನಿ, ಲಾಗಿನ್ ಕೊಡ್ತೀನಿ. ಸೊ ಲಾಗಿನ್ ಆಗುತ್ತೆ. ಸೊ ಇದು ನನ್ನ ಪ್ರೊಫೈಲ್. ಸೊ ನಾನು ಏನಾದ್ರು ತಗೋಬೇಕು ಅಂತಿದ್ರೆ ದಿಸ್ ಇಸ್ ಬೇಸಿಕಲಿ ಎ ಕಾರ್ಪೊರೇಟ್ ಬೇಸ್ಡ್ ಕಂಪ್ನಿ. ಸೊ ಡೈನಿಂಗ್ ಹಾಲ್ ಇವಕ್ಕೆಲ್ಲ ಮಾಡ್ತಾರೆ ಅಂತ. ದಟ್ಸ್ ಫೈನ್. ಸೊ ಥ್ಯಾಂಕ್ಸ್ ಫಾರ್ ಸೈನಿಂಗ್ ಅಪ್ ಫಾರ್ ಯುವರ್ ಫ್ಲೋರ್ ಇಮೇಲ್ ಅಡ್ರೆಸ್. ನಿಮಗೆ ಇಮೇಲ್ ಬಂದಿದೆ. ಸೊ ನಾನು ಹೇಳ್ದಂಗೆ ನನ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಇದರಿಂದ ಗೊತ್ತಾಯ್ತು ನನಗೆ. ಇಟ್ ಇಸ್ ಕಮಿಂಗ್ ಫ್ರಮ್ ಬೌನ್ಸ್ ಅಂತ ಶುರು ಆದ್ರೆ ಇದು floor.com ಡೊಮೈನ್, shop.floor.com ಸಬ್ ಡೊಮೈನ್, bounce.floor.shop.floor.com ಇದು ಸಬ್ ಡೊಮೈನ್. ದಟ್ಸ್ ಫೈನ್. ಬಟ್ ಬೌನ್ಸ್ ಅಂತ ಶುರು ಆಗ್ತಾ ಇರೋದೇ ಒಂದು ಕ್ಲೂ. ಇನ್ನೊಂದು mc.salesforce.com ಇದು ಇನ್ನೊಂದು ಕ್ಲೂ. ಈ ತರ ಸುಮಾರು ಕ್ಲೂ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ನೀವು ಹೆಂಗಿದ್ರು SFMC ಕಲಿತಾ ಇದ್ರೆ ಹೆಂಗ್ ಗೊತ್ತಾಗುತ್ತೆ SFMC ಇಂದಾನೆ ಇಮೇಲ್ ಬಂತು ಅಂದ್ರೆ ದಿಸ್ ಇಸ್ ಒನ್ ಆಫ್ ದಿ ಮೆಥಡ್ಸ್. ಇದೇ ಆಗ್ಬೇಕು ಅಂತೇನಿಲ್ಲ. ಸೊ ಇಲ್ಲಿ ನಿಮ್ಗೆ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಸಿಗ್ತಾ ಇದೆ, ವ್ಯೂ ಆನ್ಲೈನ್ ಇದೆ, ರಿಟರ್ನ್ ಪಾಲಿಸಿ, ಕಾಂಟ್ಯಾಕ್ಟ್ ಅಸ್, ಸಸ್ಟೈನಬಿಲಿಟಿ ಏನೇನೋ ಇದೆ ಅಲ್ವಾ. ಸೊ ಈಗ ನಾವು ಶುರು ಮಾಡ್ತಾ ಇರೋದು ಅಜೆಂಡಾ ಏನು ಅಂದ್ರೆ ನಾವು ವೆಬ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ನಾವೇನೇನು ಕಲಿಬೇಕು. ಆಬ್ವಿಯಸ್ಲಿ ಯು ಶುಡ್ ಸ್ಟಾರ್ಟ್ ವಿತ್ ಡೇಟಾಬೇಸ್.
ಯು ಶುಡ್ ಸ್ಟಾರ್ಟ್ ವಿತ್ ಎಸ್ ಕ್ಯೂ ಎಲ್. ಡೇಟಾಬೇಸ್ ಒಳಗಡೆ ಬರೋ ಕಾನ್ಸೆಪ್ಟ್ ಎಸ್ ಕ್ಯೂ ಎಲ್. ಎಸ್ ಕ್ಯೂ ಎಲ್ ಆದ್ಮೇಲೆ ಡೇಟಾಬೇಸ್ ಕಲಿಯಲ್ಲ ಯೂಶಲಿ. ಡೇಟಾಬೇಸ್ ಕಲ್ತ ಮೇಲೆ ಎಸ್ ಕ್ಯೂ ಎಲ್ ಕಲಿಬೇಕು. ದಟ್ಸ್ ಫೈನ್, ವಿ ಆರ್ ಸ್ಟಾರ್ಟಿಂಗ್ ವಿತ್. ಅದಾದ್ಮೇಲೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಕಲಿಬೇಕು. ಅಂಡ್ ಡಿಪೆಂಡ್ಸ್ ನೀವು ಯಾವ ಟೂಲ್ ಯೂಸ್ ಮಾಡ್ತೀರಾ, ಯಾವ ಟೂಲ್ ಅಲ್ಲಿ ಏನ್ ಲ್ಯಾಂಗ್ವೇಜ್ ಇದೆ ಅದ್ರ ಮೇಲೆ ಬರುತ್ತೆ. ಸೊ ದೇರ್ ಆರ್ ಮೆನಿ ಲ್ಯಾಂಗ್ವೇಜಸ್. ಜಾವಾ ಇದೆ, PHP ಇದೆ, ನೋಡ್ JS ಇದೆ. ಅಂಡ್ ನೀವು SFMC ಕಲಿತಾ ಇದ್ರೆ ಆಮ್ ಸ್ಕ್ರಿಪ್ಟ್ ಕಲಿಬೇಕು. ನೀವು SFMC ಕಲಿತಾ ಇದ್ರೆ SSJS ಕಲಿಬೇಕು. ನೀವು ಸೇಲ್ಸ್ ಫೋರ್ಸ್ CRM ಕಲಿತಾ ಇದ್ರೆ ಅಪೆಕ್ಸ್ ಕಲಿಬೇಕು. ಅಪೆಕ್ಸ್, ವಿಜುವಲ್ ಫೋರ್ಸ್ ಮತ್ತೆ LWC. ಈ ತರ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಅಥವಾ ನೀವು ಏನ್ ಟೂಲ್ ಬಿಲ್ಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನೀಗ ತಗೋತಾ ಇರೋದು ಏನು ಅಂದ್ರೆ PHP. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಸಮಥಿಂಗ್ ಕಾಲ್ಡ್ PHP. ನಮ್ಮ ಹತ್ರ SQL ರೆಡಿ ಇದೆ. ಸೊ PHP ನಾನು ಫ್ರಂಟ್ ಎಂಡ್ ಇವತ್ತು ಫ್ರಂಟ್ ಎಂಡ್ ನಾನು ಏನು ಮಾಡಲ್ಲ. ಐ ವಿಲ್ ಬಿ ನಾಟ್ ಡೂಯಿಂಗ್ ಎನಿಥಿಂಗ್ ವಿಚ್ ರಿಲೇಟೆಡ್ ಟು ಫ್ರಂಟ್ ಎಂಡ್. ಐ ವಿಲ್ ಬಿ ಓನ್ಲಿ ಡೂಯಿಂಗ್ SQL ಅಂಡ್ PHP. ಸೊ ಬೇಸಿಕ್ PHP ಬರೆಯೋದು ಹೆಂಗೆ, ಸೇವ್ ಮಾಡೋದು ಹೆಂಗೆ, ರನ್ ಮಾಡೋದು ಹೆಂಗೆ, ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಐ ವಿಲ್ ಬಿ ಕವರಿಂಗ್ ಆನ್. ಸೊ ಲೆಟ್ ಮೀ save this. D drive decompiler training 2025 ವೆಬ್ ಡೆವಲಪ್ಮೆಂಟ್ ಹೋಗೋಣ. ವೆಬ್ ಡೆವಲಪ್ಮೆಂಟ್ ಮಾಡಿದ್ದೀನ, ವೆಬ್ ಆ್ಯಪ್. ಓಕೆ, ವೆಬ್ ಆ್ಯಪ್ ಅಕ್ಟೋಬರ್. ಓಕೆ, ಇಲ್ಲಿದೆ. ಸೊ ಇಲ್ಲಿ PHP ಅಲ್ಲಿ ಸೇವ್ ಮಾಡ್ಕೋತೀನಿ. ಸೊ ದಿಸ್ ವಿಲ್ ಬಿ ಇನ್ PHP ಸೆಷನ್. PHP ಸೆಷನ್. ಸೊ ಈಗ ನಮಗೆ PHP ಏನಿಗೆ ಬೇಕು ಅಂದ್ರೆ ದಿಸ್ ಇಸ್ ಅವರ್ ಸರ್ವರ್ ಸೈಡ್ ಲ್ಯಾಂಗ್ವೇಜ್. ಏನಿದು ಸರ್ವರ್ ಸೈಡ್ ಲ್ಯಾಂಗ್ವೇಜ್. ಈಗ ನಾನು ಲಿಸ್ಟ್ ಮಾಡಿರೋದೆಲ್ಲಾನು ಸರ್ವರ್ ಸೈಡ್ ಲ್ಯಾಂಗ್ವೇಜ್ಗೆ ಬರುತ್ತೆ. ಸರ್ವರ್ ಸೈಡ್ ಲ್ಯಾಂಗ್ವೇಜ್. ಜಾವಾ ಸ್ಕ್ರಿಪ್ಟ್ ಬಂದು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್. ಜಾವಾ ಸ್ಕ್ರಿಪ್ಟ್ ಬಂದು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್. ಸೊ ಆರ್ ವಿ ಕೊಟ್ಟಿಲ್ಲ ನಾವು ಮೈತ್ರಿ, ಇಲ್ಲಿವರೆಗೂ ಅರ್ಥ ಆಯ್ತಾ? ಎಸ್ ಸರ್. ಏನೋ ಡೌಟ್ ಇದೆಯಾ? ಇಲ್ಲ ಸರ್. ಪರ್ಫೆಕ್ಟ್. ಸೊ ಇವತ್ತಿನ ಅಜೆಂಡಾ ಏನು ಅಂದ್ರೆ, ಇವತ್ತು ಐ ವಿಲ್ ಬಿ ಗಿವಿಂಗ್ ವೆರಿ ಸಿಂಪಲ್ ಒನ್. ಸೊ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಸಿಕ್ PHPಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಟೇಬಲ್ ಕ್ರಿಯೇಟ್ ಮಾಡ್ಬಿಟ್ಟು ಟೇಬಲ್ ಕ್ರಿಯೇಟ್ ಆದ್ಮೇಲೆ ಅದಕ್ಕೆ ಡೇಟಾ ಕೂರಿಸ್ಬೇಕು. ಅಷ್ಟೇ ಸಿಂಪಲ್ ಮಾಡೋದು. ಐ ವಾಂಟ್ ಈಚ್ ಅಂಡ್ ಎವ್ರಿ ಡೇಸ್ ಸೆಷನ್ ರೆಕಾರ್ಡು ಆಗುತ್ತೆ. ಅಂಡ್ ಐ ವಾಂಟ್ ಇಟ್ ಟು ಬಿ ಕಂಪ್ಲೀಟೆಡ್ ಬೈ ಯಾರ್ಯಾರು ವೆಬ್ ಡೆವಲಪ್ಮೆಂಟ್ ಶುರು ಮಾಡ್ತಾ ಇದ್ರು ಅವರೆಲ್ಲ ಅದನ್ನ ಅವತ್ತೇ ಮಾಡಿ ಮುಗಿಸ್ಬೇಕು. ಸೊ ದಟ್ ವೆನ್ ವಿ ಕನೆಕ್ಟ್ ಇನ್ ದಿ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಸೆಷನ್, ಪ್ರಾಬ್ಲಿ ಸಂಜೆ ಕನೆಕ್ಟ್ ಆದರೆ ಸಂಜೆ ಒಳಗಡೆ ಅಥವಾ ಇದ್ರ ಮೇಲೆ. ಸೊ ಎಲ್ಲಾನು ನೀವು ಯು ಹ್ಯಾವ್ ಟು ಸ್ಟಾರ್ಟ್ ಕನೆಕ್ಟಿಂಗ್. ಸೊ ನಾವು ಏನೇ ಕಲ್ತ್ರು ಅದು ಇನ್ನೊಂದ್ ಕಡೆ ಎಲ್ಲಿ ಯೂಸ್ ಆಗುತ್ತೆ, ಹೆಂಗೆ. ಫಾರ್ ಎಕ್ಸಾಂಪಲ್ ನಾನು ಎಕ್ಸೆಲ್ ಶೀಟಲ್ಲಿ ಎಡಿಟ್ ಮಾಡಕ್ ಆಗ್ತಾ ಇರಲಿಲ್ಲ, ಯು ಕ್ಯಾನ್ ಆಲ್ವೇಸ್ ಯೂಸ್ ಯುವರ್ ಡೇಟಾ ಎಕ್ಸ್ಟೆನ್ಷನ್ಸ್ ಎಡಿಟ್ ಆಪ್ಷನ್ ಇದೆ, ಅಲ್ಲೇ ಮಾಡ್ಬೋದು. ಈ ತರ ನೀವು ಹೆಂಗೆ ನೀವು ಕಲ್ತಿರೋ ನಾಲೆಡ್ಜ್ನ ಅಪ್ಲೈ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಇದಕ್ಕೆ ನನಗೆ ಏನೇನು ಬೇಕೀಗ? ಸೊ ನನ್ನ ಹತ್ರ XAMPP ಸಾಫ್ಟ್ವೇರ್ ಇರಬೇಕು. ಇದಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ಲರ್ನಿಂಗ್. SQL ಸಾಫ್ಟ್ವೇರ್ ಇರಬೇಕು. SQL ಆಲ್ರೆಡಿ ಇದೆ. ಸೊ ಲೆಟ್ ಮಿ ಟೇಕ್ ಅಸ್ ಕಮಾಂಡ್ ಫ್ರಮ್ ಟೈಟಲ್ ಕೊಡ್ಕೋತೀವಿ. ಟೈಟಲ್ SQL. ಇನ್ನು ಸದ್ಯಕ್ಕೆ ಪಿನ್ ಯೂಶಲಿ ನಾ ಪಿನ್ ಮಾಡ್ಕೋತೀನಿ. ಅದೇ ರೀತಿ ನನಗೆ XAMPP ಸಾಫ್ಟ್ವೇರ್ ಬೇಕು. ಇದು XAMPP ರೈಟ್ ಕ್ಲಿಕ್ ಮಾಡ್ಬಿಟ್ಟು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ಬೇಕು ಇದನ್ನ. ಸೊ ಅಡ್ಮಿನಿಸ್ಟ್ರೇಟರ್ ಮಾಡ್ಬಿಟ್ಟು ರನ್ ಮಾಡಿ. ಇವೆಲ್ಲ ಬೇಸಿಕ್ಸ್. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಲ್ಲ ಹೊಸದಾಗಿರುತ್ತೆ. ಅದಕ್ಕೆ ಐ ಮೇಕ್ ಇಟ್ ವೆರಿ ಸಿಂಪಲ್ ಟುಡೇ. ಓಕೆ. ಸೊ PHP ಸರ್ವರ್ ರನ್ನಿಂಗ್ ಅಲ್ಲಿ ಇದೆ. PHP ಎಲ್ಲ ಸರ್ವರ್ ರನ್ನಿಂಗ್ ಅಲ್ಲಿ ಇದೆ. ಇನ್ ದಿ ಪೋರ್ಟ್ ನಂಬರ್ 80. 443 ಬಂತು ಸೆಕ್ಯೂರ್ಡ್ ಪೋರ್ಟ್, 80 ಬಂತು ನಾರ್ಮಲ್ ಪೋರ್ಟ್. HTTP ಪ್ರೋಟೋಕಾಲ್ಗೆ ಇದ್ಬೇಕು. ಹೋಗ್ತಾ ಹೋಗ್ತಾ ಈ ಟರ್ಮ್ಸ್ಗಳೆಲ್ಲ ಕಲಿತಾ ಹೋಗಿ. ಸೊ ಇದನ್ನು ಪಿನ್ ಮಾಡ್ಕೋತೀನಿ ಸದ್ಯಕ್ಕೆ. ಆ್ಯಂಡ್ ಇದನ್ನು ಕ್ಲೋಸ್ ಮಾಡ್ತೀನಿ. ಇದೇನು ಇಲ್ಲೇ ಇರಬೇಕು ಅಂತೇನಿಲ್ಲ. ಯು ಕ್ಯಾನ್ ಜಸ್ಟ್ ಟರ್ನ್ ಇಟ್ ಆನ್ ಲೈಕ್ ದಿಸ್. ಈಗ ನನ್ನ ಹತ್ರ SQL ಇದೆ, XAMPP ಸಾಫ್ಟ್ವೇರ್ ಇದೆ. ಸೊ ನನಗೊಂದು ಬ್ರೌಸರ್ ಬೇಕು. ಬ್ರೌಸರ್ ಇದೆ. ಸೊ ನೀವೇನೇ ಕೋಡ್ ಬರೀತೀನಿ ಅಂದ್ರು ಆಬ್ವಿಯಸ್ಲಿ ನಮ್ಗೊಂದು HTML ಅಥವಾ ನೋಟ್ಪ್ಯಾಡ್++ ಬೇಕು. ಸೊ ಇದಕ್ಕೆ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಬರೀತೀನಿ, ಸೇವ್ ಮಾಡ್ತೀನಿ. ಸೊ ಎಲ್ಲಿ ಸೇವ್ ಮಾಡೋದು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. PHP ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ C ಡ್ರೈವ್, XAMPP ಫೋಲ್ಡರು ಮತ್ತೆ htdocs. ಸೊ ಇಲ್ಲಿ ನೀವು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಐ ಬಿ ಕಾಲಿಂಗ್ ಇಟ್ ಆಸ್ ಅ ಕಾಂಟ್ಯಾಕ್ಟ್ಸ್ ಪ್ರಾಜೆಕ್ಟ್. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ, ಕಾಂಟ್ಯಾಕ್ಟ್ಸ್ ಅಂತ. ಸೊ ಆದಷ್ಟು
ಲೋವರ್ ಕೇಸಲ್ಲಿ ಇರಲಿ ಫೋಲ್ಡರ್ ನೇಮ್ಸ್ ಏನೇ ಕ್ರಿಯೇಟ್ ಮಾಡಿದ್ರು ಎಲ್ಲೇ ಕ್ರಿಯೇಟ್ ಮಾಡಲಿ ಪ್ರಿಫರಬಲಿ ಲೋವರ್ ಕೇಸ್ ಇರಲಿ, ಸ್ಪೇಸ್ ಕೊಡಬೇಡಿ. ಸೊ ದಿಸ್ ಇಸ್ ಮೈ, ಸೊ ನಾನೊಂದು ಸಿಂಪಲ್ ಆಗಿ ಐ ಜಸ್ಟ್ ವಾಂಟ್ ಟು ಎಕ್ಸಿಕ್ಯೂಟ್ ಪಿ ಎಚ್ ಪಿ ಬರೀಬೇಕಂದ್ರೆ ದಿಸ್ ಇಸ್ ದಿ, ಸೊ ಫಸ್ಟ್ ನೀವು ಬರಿಬೇಕಾಗಿರೋದು ಪಿ ಎಚ್ ಪಿ ಇನ್ಫೋ ಫಂಕ್ಷನ್. ಇದು ಫಂಕ್ಷನ್ ನೇಮ್. ಇದು ರೌಂಡ್ ಬ್ರಾಕೆಟ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬರಲಿ ನೆನ್ಪಿಟ್ಕೊಳ್ಳಿ, ರೌಂಡ್ ಬ್ರಾಕೆಟ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬಂದ್ರು ಅದೊಂದು ಫಂಕ್ಷನ್ ಆಗಿರುತ್ತೆ. ಸೊ ಈ ಫೈಲ್ ನಾನು ಏನ್ ಬೇಕಾದ್ರೂ ಸೇವ್ ಮಾಡಿ, ಬಟ್ ಇಟ್ ಶುಡ್ ಬಿ ಸೇವ್ಡ್ ಇನ್ ದಿ ಸ್ಪೆಸಿಫಿಕ್ ಫೋಲ್ಡರ್. ಎಲ್ಲಿ? ಸಿ ಡ್ರೈವ್, ಝ್ಯಾಂಪ್, HTDocs, ಇದರಲ್ಲಿ ನೀವು ಯಾವ ಫೋಲ್ಡರ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಸಿಂಪಲ್ ಆಗಿ info.php ಅಂತ ಮಾಡ್ತೀನಿ. info.php ಯಾಕಂದ್ರೆ ಇದು PHP ಫೈಲ್. ಸೊ ಈಗ PHP ರನ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳಕ್ ಬ್ರೌಸರ್ ಓಪನ್ ಮಾಡ್ಬಿಟ್ಟು ಯು ಶುಡ್ ಟೈಪ್ ದಿಸ್ ಒನ್, localhost:80/ ನಿಮ್ ಫೋಲ್ಡರ್ ನೇಮು. ಅದಕ್ಕೆ ಮುಂಚೆ ಇದೆಯಲ್ಲ ಸಿ ಡ್ರೈವ್, ಝ್ಯಾಂಪು, HTDocs ಇವೆಲ್ಲ ಬೇಡ, ಡೈರೆಕ್ಟ್ ಆಗಿ ನಿಮ್ ಫೋಲ್ಡರ್ ನೇಮ್ ಬರೆದ್ಬಿಟ್ಟು ಫೈಲ್ ನೇಮ್.php ಬರೀಬೇಕು. ದಿಸ್ ಇಸ್ ಯೋರ್ URL. ಏನಿದು URL ಆಗುತ್ತೆ. ಇದನ್ನ ಟೈಪ್ ಮಾಡಿ ನಿಮ್ ಸರ್ವರ್ ರನ್ನಿಂಗ್ ಅಲ್ಲಿ ಇದ್ರೆ ನಿಮ್ಗೆ PHP ಯಾವ ವರ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಈಗ ನಾವು ತುಂಬಾ ವರ್ಷನ್ ಸ್ಪೆಸಿಫಿಕ್ ಆಗಿ ಏನು ಕಲಿತಲ್ಲ, ಬೇಸಿಕಲಿ ಒಂದು PHP ಪ್ರೋಗ್ರಾಮ್ ನ ರನ್ ಮಾಡಿದೀವಿ. ಸೊ PHP ರನ್ ಆಗ್ತಾ ಇದೆ. ಸೊ ನೀವು ಬೇಕು ಅಂದ್ರೆ ಇದಕ್ಕೆ ಟೈಟಲ್ ಹಾಕೋತೀನಿ, ಅಂದ್ರೆ ನಾರ್ಮಲ್ HTML ಅಲ್ಲೇ ಬರೀಬೇಕು ಇದನ್ನು. ಸೊ ಟೈಟಲ್ ಟ್ಯಾಗ್ ಬರೀತೀನಿ, PHP ಇಂಟ್ರೊಡಕ್ಷನ್ ಅಂತ. HTML ಬರೀಬಹುದು, PHP ಅಲ್ಲಿ HTML ಇದು ಟೈಟ್ಲ್. ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿ ಟೈಟ್ಲ್ ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಸೊ ರೀಲೋಡ್ ಮಾಡ್ತೀನಿ, ಇಟ್ ವಿಲ್ ಚೇಂಜ್ ಟು PHP ಇನ್ಫಾರ್ಮೇಶನ್. ಈಗ HTML ಬೇಸಿಕ್ಸ್ ಏನು, ಇದು ಓಪನ್ ಟ್ಯಾಗ್, ಇದು ಕ್ಲೋಸ್ ಟ್ಯಾಗ್. ಮೋಸ್ಟ್ಲಿ ಒಂದೆರಡು ಸೆಷನ್ ತಗೊಂಡಿದ್ದೀನಿ ಅನ್ಕೋತೀನಿ, ಮರ್ತೋಗಿದ್ರೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಅಥವಾ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ದಿಸ್ ಇಸ್ ಮೈ ಟೈಟಲ್. ಇದು ಬೇಸಿಕಲಿ PHP HTML ಜೊತೆಲೆ ಬರುತ್ತೆ, ಬಟ್ ಎಕ್ಸ್ಟೆನ್ಷನ್ ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ಯೋರ್ ಫಸ್ಟ್ ಪ್ರೋಗ್ರಾಮ್. ತುಂಬಾ ಸಿಂಪಲ್ ಫಸ್ಟ್ ಪ್ರೋಗ್ರಾಮು. ಸೊ ನೆಕ್ಸ್ಟ್ ನಾನೊಂದು ಬೇಸಿಕ್ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಫಂಕ್ಷನ್ಸ್ ಪ್ರತಿಯೊಂದು ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ವಾಂಟ್ ದೋಸ್ ಟೆಕ್ನಿಕಲ್ ಟರ್ಮ್ಸ್. ಹೋಗ್ತಾ ಟೆಕ್ನಿಕಲ್ ಟರ್ಮ್ ಕಲ್ತ್ಕೊಳ್ಳಿ. ಸೊ MySQL -u root -p root show databases ಕಾಂಟ್ಯಾಕ್ಟ್ಸ್ ಅಂತ ಇಲ್ಲ ಇಲ್ಲಿ. ಸೊ ನಾನು ಅದನ್ನ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಪ್ರಿಫರಬ್ಲಿ ಲೆಟ್ಸ್ ಹ್ಯಾವ್ ಅ ಸಪ್ರೇಟ್ ಫೈಲ್. ಸೊ ಇದನ್ನ ನಾನು ಇಲ್ಲಿ ಬರ್ಬೋದು, ಕ್ರಿಯೇಟ್ ಡೇಟಾಬೇಸ್ PHP _ಕಾಂಟ್ಯಾಕ್ಟ್ಸ್. ಇದು ಡೇಟಾಬೇಸ್ ನೇಮು. ಒಂದೇ ಸತಿ ಕ್ರಿಯೇಟ್ ಮಾಡೋದು, ಬಟ್ ಹಾಗೆ PHP _ಕಾಂಟ್ಯಾಕ್ಟ್ಸ್ ಇದು ಡೇಟಾಬೇಸ್ ನೇಮು. ಇದ್ರೊಳಗಡೆ ಐ ಕ್ರಿಯೇಟ್ ಅ ಟೇಬಲ್ called contacts. ಇದಕ್ಕೆ ಏನ್ ಬೇಕಾದ್ರೆ ಹೆಸರು ಕೊಡ್ಬೋದು. ಐ ಜಸ್ಟ್ ಗೋ ವಿತ್ ದಿಸ್. ಇದೊಂದು ಟೇಬಲ್. ಸೊ ಈ ಟೇಬಲ್ ತುಂಬಾ ಸಿಂಪಲ್ ಆಗಿ ಇಟ್ಕೋತೀನಿ. ಐ ಬಿ ನಾಟ್ ಕಾಂಪ್ಲಿಕೇಟಿಂಗ್ ಟುಡೇ. ಸಿಂಪಲ್ ಆಗಿ ಫಸ್ಟ್ ನೇಮು ಲಾಸ್ಟ್ ನೇಮ್, ಪ್ರೈಮರಿ ಕೀ ಕನ್ಸ್ಟೆಂಟ್ಸ್ ಏನು ಅಪ್ಲೈ ಮಾಡಲ್ಲ. ಸೊ ಇಟ್ ವಿಲ್ ಬಿ varchar of 50. ಸೊ varchar of 50. ಸೊ 2 ಕಾಲಮ್ ಇದೆ ಅಷ್ಟೇ. ಸೊ ಕ್ರಿಯೇಟ್ ಟೇಬಲ್ ಕಾಂಟ್ಯಾಕ್ಟ್ಸ್ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡ್ಕೋತೀನಿ. ಅದಾದ್ಮೇಲೆ ಶೋ ಡೇಟಾ ಬೇಸಸ್, ಶೋ ಟೇಬಲ್ಸ್, ಡಿಸ್ಕ್ರೈಬ್. ಅದಾದ್ಮೇಲೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಾಂಟ್ಯಾಕ್ಟ್ಸ್. ಇದನ್ನ ನಾನು PHP -contacts ಇದೊಂದು SQL ಫೈಲು. ಮುಂದೆ ಯಾವಾಗಾರು ಎಲ್ಲಿಗಾರು ಮೈಗ್ರೇಟ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂತ. ಸೊ ಇದೇ ಫೋಲ್ಡರ್ ಮಾಡಿ ಎಲ್ಲಾರು ಸೇವ್ ಮಾಡ್ಬೋದು ನೀವು, ಎಲ್ಲ ಒಂದೇ ಫೈಲಲ್ಲಿ ಇರಲಿ ಅಂತ ಸೇವ್ ಮಾಡ್ಕೋತಾಯ್ತು. ಮೈ ಡೇಟಾಬೇಸ್ ಫೈಲ್. ಓಕೆನಾ? ಸೊ ಈಗ ಶೋ ಡೇಟಾಬೇಸಸ್ ಆಗಿದ್ದಕ್ಕೆ ಕಾಂಟ್ಯಾಕ್ಟ್ಸ್ ಇದೆ. ಯಾವುದು PHP ಕಾಂಟ್ಯಾಕ್ಟ್ಸ್ ಇಲ್ಲಿದೆ. ಶೋ ಟೇಬಲ್ಸ್ ಇದ್ರೊಳಗಡೆ ಇರೋದು. ಸೊ ಯೂಸ್ ಬರ್ಕೋಬೇಕು ಯೂಶಲಿ.
ಯೂಸ್ PH. ನಾನು ಎಲ್ಲಿ ಅಪ್ಪರ್ ಕೇಸ್ ಬರಿತಾ ಇದ್ದೀನಿ, ಎಲ್ಲಿ ಲೋವರ್ ಕೇಸ್ ಬರಿತಾ ಇದ್ದೀನಿ ಗಮನಿಸಿ. ದಟ್ ಇಸ್ ಆಲ್ ಇಂಪಾರ್ಟೆಂಟ್. ಮ್ಯಾಂಡೇಟರಿ ಅಲ್ಲ, ನಾನು ಸುಮ್ಮನೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಯೂಸು, ಆಮೇಲೆ ಶೋ ಡೇಟಾ ಬೇಸಸ್, ಶೋ ಟೇಬಲ್ಸ್, ಡಿಸ್ಕ್ರೈಬ್ ಕಾಂಟ್ಯಾಕ್ಟ್ಸ್, ಸೆಲೆಕ್ಟ್. ಇಲ್ಲಿ ಯಾವುದು ಡೇಟಾ ಇಲ್ಲ. ಈಗ ನನಗೆ ಇಲ್ಲಿಗೆ ಡೇಟಾ ಬರಬೇಕು. ನಿಮ್ಗೆಲ್ಲರಿಗೂ ಇನ್ಸರ್ಟ್ ಮಾಡೋಕ್ಕೆ ಇನ್ಸರ್ಟ್ ಕಮಾಂಡ್ ಗೊತ್ತು, ರೈಟ್? ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್ ಫ್ರಮ್ SQL. ಐ ವಾಂಟ್ ಟು ಡೂ ಇಟ್ ಫ್ರಮ್ PHP. ಹೊಸ ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಸೊ ಬೇಸಿಕಲಿ ಸ್ಟೆಪ್ಸ್ ಏನು ಅಂದ್ರೆ, ಫಸ್ಟ್ ಕನೆಕ್ಟ್ ಟು ಡೇಟಾಬೇಸ್ ಅಂಡ್ ಓಪನ್ ಕನೆಕ್ಷನ್. ಇದು ಸ್ಟೆಪ್ 1. ಸ್ಟೆಪ್ 2 ಅನ್ಕೊಳ್ಳೋಣ, ಸ್ಟೆಪ್ 2 ಅಥವಾ 3, ಕ್ಲೋಸ್ ಕನೆಕ್ಷನ್. ಇದು ಮೇಜರ್ಲಿ ಯಾವುದೇ ಡೇಟಾಬೇಸ್ ಅಲ್ಲಿ ನೀವು PHP ಮಾಡ್ತೀನಿ ಅಂದ್ರೆ, ಸೊ ದಿಸ್ ಇಸ್ ಮೈ ಇನ್ಸರ್ಟ್ ಕಾಂಟ್ಯಾಕ್ಟ್ ಒಂದೇ ಒಂದು .php. ಸೊ ಇದು PHP ಕೋಡ್ ಆಗಿರೋದ್ರಿಂದ ಫೈಲ್ ನೇಮ್ ಅಬ್ಸರ್ವ್ ಮಾಡಿ ಹೆಂಗ್ ಬರೀತಾ ಇದ್ದೀನಿ ಅಂತ. ಸ್ಪೇಸ್ ಇರಬಾರ್ದು. ಎರಡೆರಡು ಹೆಸರು ಇದ್ರೆ ಆದಷ್ಟು ಹೈಫನ್ ಯೂಸ್ ಮಾಡಿ. ಇವೆಲ್ಲ ಸ್ಟ್ಯಾಂಡರ್ಡ್ಸ್ ನಿಮಗೆ ಆನ್ಲೈನಲ್ಲಿ ಅಥವಾ ಗೂಗಲ್ ಮಾಡಿದ್ರೆ ಅಥವಾ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೇಮಿಂಗ್ ಕನ್ವೆನ್ಷನ್ಸ್ ಅಥವಾ ನೇಮಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ PHP, ನೇಮಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಫೋಲ್ಡರ್, ನೇಮಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ HTML ಅಂತ ಹೊಡೆದ್ರೆ ಅದ್ರ ಮೇಲೆ ವಿಡಿಯೋ ಸಿಗುತ್ತೆ. ಸೊ ಫಸ್ಟ್ ಕನೆಕ್ಟ್ ಟು ಡೇಟಾಬೇಸ್ ಅಂಡ್ ಓಪನ್ ಕನೆಕ್ಷನ್, ಕೊನೆಯಲ್ಲಿ ಕ್ಲೋಸ್ ಕನೆಕ್ಷನ್. ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ರಿಯೇಟ್ ಕ್ವೆರಿ ಅಂಡ್ ಎಕ್ಸಿಕ್ಯೂಟ್. ಕ್ರಿಯೇಟ್ ಕ್ವೆರಿ ಅಂಡ್ ಎಕ್ಸಿಕ್ಯೂಟ್ ಬರುತ್ತೆ. ಸ್ಟೆಪ್ 3 ಅಲ್ಲಿ ವ್ಯೂ ದಿ ರಿಸಲ್ಟ್ಸ್ ಬರುತ್ತೆ. ಇವಕ್ಕೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಬರುತ್ತೆ. ಸೊ ನೀವು ಆಮ್ ಸ್ಕ್ರಿಪ್ಟ್ ಕಲಿಬೇಕಾದ್ರೆ ಸ್ಟೆಪ್ ನಂಬರ್ 1 ಮತ್ತೆ ಸ್ಟೆಪ್ ನಂಬರ್ 4 ಬರಲ್ಲ. ಆಮ್ ಸ್ಕ್ರಿಪ್ಟ್ ಕಲಿಬೇಕಾದ್ರೆ ಸ್ಟೆಪ್ ನಂಬರ್ 1 ಮತ್ತೆ ಸ್ಟೆಪ್ ನಂಬರ್ 4 ಬರಲ್ಲ. ಆದ್ರೆ ಅಲ್ಲಿ ನೀವು ಕ್ರಿಯೇಟ್ ಕ್ವರಿನೂ ಬರೆಯಲ್ಲ. ಸೊ ಈ ಕ್ವರಿ ಬರೀದೆ ಹೆಂಗ್ ಬರೀಬೇಕು, ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೋಸ್ ವಿತ್ ದಿ ಹೆಲ್ಪ್ ಆಫ್ ಪ್ರೊಸೀಜರ್ಸ್. ಅದನ್ನ ಹೇಳ್ತೀನಿ ನಾನು. ಸೊ ಸ್ವಲ್ಪ ಅಡ್ವಾನ್ಸ್ ಕಲಿತಾ ಹೋಗ್ತಾ ಬೇಸಿಕ್ಸ್ ಮಾಡ್ತೀವಿ ಫಸ್ಟ್. ಸೊ ಈ ಸ್ಟೆಪ್ಸ್ ಮಾಡೋದಕ್ಕೆ MySQL ಅಲ್ಲಿ ಅಥವಾ PHP ಅಲ್ಲಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಡೂ. ಸೊ ನಾನು ಯೂಶಲಿ ಯೂಸ್ ಮಾಡೋದು ಪ್ರೊಸೀಜರ್ ಓರಿಯೆಂಟೆಡ್. ಆ ಟರ್ಮ್ಸ್ಗಳು ಹೋಗ್ತಾ ಕಲಿತೀರ, ಪ್ರೊಸೀಜರ್ ಓರಿಯೆಂಟೆಡ್ ಯೂಸ್ ಮಾಡ್ತೀನಿ ನಾನು. ಅಂಡ್ ನಾವು PHP ಕಲಿಬೇಕು ಫಸ್ಟ್. ಸೊ PHP ಅಲ್ಲಿ ವೇರಿಯೇಬಲ್ ಅಂದ್ರೆ ಏನು, ವೇರಿಯೇಬಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂದ್ರೆ, ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬರುತ್ತೆ. ಆಕ್ಚುಲಿ 6 ಸ್ಟೆಪ್ಸ್ ಬರುತ್ತೆ. ಕನೆಕ್ಟ್ ಟು ಡೇಟಾಬೇಸ್ ಸ್ಟೆಪ್ 1, ಓಪನ್ ದಿ ಕನೆಕ್ಷನ್ ಸ್ಟೆಪ್ 2, ಕ್ರಿಯೇಟ್ ದಿ ಕ್ವೆರಿ ಸ್ಟೆಪ್ 3, ಎಕ್ಸಿಕ್ಯೂಟ್ ಸ್ಟೆಪ್ 4, ವ್ಯೂ ದಿ ರಿಸಲ್ಟ್ ಸ್ಟೆಪ್ 5, ಕ್ಲೋಸ್ ದಿ ಕನೆಕ್ಷನ್ ಸ್ಟೆಪ್ 6. ಇದು 6 ಸ್ಟೆಪ್ ಬರುತ್ತೆ, ಆಯ್ತಾ? ಸೊ ಡೇಟಾಬೇಸ್ ಈಗ ತುಂಬಾ ಕ್ವಶನ್ ಬರೋದೇನು ಅಂದ್ರೆ, ಸುಮಾರು ಜನ SFMC ಕಲಿತಾರೋ ಅಥವಾ ಸೇಲ್ಸ್ ಫೋರ್ಸ್ CRM ಕಲಿತಾರೋ ಏನೋ, ಇವೆಲ್ಲ ನಾವ್ ಏನಕ್ಕೆ ಕಲಿಬೇಕು? ಸೊ ಆ ಕ್ವಶನ್ ಬಂದೇ ಬರುತ್ತೆ. ಸೊ ವೆಬ್ ಡೆವಲಪ್ಮೆಂಟ್ ಇಂದ ಬಂದಿರೋರ್ಗೆ, ಬಿಕಾಸ್ ನಾನ್ ವೆಬ್ ಡೆವಲಪ್ಮೆಂಟ್ ಇಂದಾನೇ ಬಂದಿದ್ದು. ಸೊ ವೆಬ್ ಡೆವಲಪ್ಮೆಂಟ್ ಇಂದ ನಾನು ಸೇಲ್ಸ್ ಫೋರ್ಸ್ CRM, ವೆಬ್ ಡೆವಲಪ್ಮೆಂಟ್ ಇಂದ SFMC ಬಂದಿದ್ರಿಂದ ನನಗೆ ಈ ಕಾನ್ಸೆಪ್ಟ್ಸ್ಗಳು ಗೊತ್ತಿದ್ರಿಂದ ಅಲ್ಲಿ ಈಸಿ ಆಯ್ತು. ಸೊ ದಟ್ ಇಸ್ ದಿ ಅಜೆಂಡಾ ಟು ಮೇಕ್ ಯು ಆಲ್ಸೋ ಟು ಬಿ ಕಂಫರ್ಟಬಲ್ ದೇರ್. ಅದು ಅಜೆಂಡಾ. ಆಕ್ಚುಲಿ 6 ಸ್ಟೆಪ್ಸ್ ಬರುತ್ತೆ ಜಾವಾಲಿ. PHP 6 ಸ್ಟೆಪ್ಸ್ ಬರುತ್ತೆ, ಬಟ್ ವಿ ಆರ್ ಟ್ರೈಂಗ್ ಟು ಗೋ ವಿತ್ ಸಿಂಪ್ಲಿಫೈಡ್ ವರ್ಷನ್. ಸೊ ಕನೆಕ್ಟ್ ಟು ಡೇಟಾಬೇಸ್ ಅಂಡ್ ಓಪನ್ ಕನೆಕ್ಷನ್, ಕ್ಲೋಸ್ ಕನೆಕ್ಷನ್. ಸೊ ಇದೇ ಸ್ಟೆಪ್ಸ್ ನ ಮಾಡ್ತೀನಿ ಈಗ ನಾನು. ಸೊ ಫಸ್ಟ್ ನನಗೆ ಕನೆಕ್ಷನ್ ಬೇಕು. ಸೊ ಕನೆಕ್ಷನ್ ನೀವ್ ಏನ್ ಬೇಕಾದ್ರೂ ಹೆಸರು ಕೊಡಿ. ಕೆಲವರು ಕಾನ್ ಅಂತ ಕೊಡ್ತಾರೆ, ನಾನು ಸದ್ಯಕ್ಕೆ X ಅಂತ ಕೊಡಿರ್ತೀನಿ. ಸೊ ಈಗ MySQL i_connect ಇದು ಫಂಕ್ಷನ್ ಇದೆ. ಸೊ ಫಂಕ್ಷನ್ಸ್ ನಾವು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಡೀಟೇಲ್ ಆಗಿ ಕಲ್ತ್ಕೋಬೇಕು. ಸೊ MySQL i_connect ಅಂದ್ರೆ ಇದೊಂದು ಫಂಕ್ಷನ್. ಇದು ಕಂಪ್ಲೀಟ್ಲಿ ಲೋವರ್ ಕೇಸಲ್ಲಿ ಬರಿಬೇಕು. ಇಲ್ಲಿ ರೌಂಡ್ ಬ್ರಾಕೆಟ್ ಇರುತ್ತೆ. ರೌಂಡ್ ಬ್ರಾಕೆಟ್ ಇದ್ರೆ ಪ್ಯಾರಾಂಥೆಸಿಸ್ ಇದ್ರೆ ಫಂಕ್ಷನ್. ಇಲ್ಲಿ ನಾನು 4 ಇನ್ಫಾರ್ಮೇಶನ್ ಕೊಡಬೇಕು. ಏನೇನ್ ಕೊಡಬೇಕು? ಸೊ ನೀವು MySQLಗೆ ಲಾಗಿನ್ ಆಗಿದ್ದನ್ನ ನೆನೆಸ್ಕೊಳ್ಳಿ, ಎಕ್ಸಾಕ್ಟ್ ಸೇಮ್ ಕೊಡ್ಬೇಕಾಗತ್ತೆ. ಸೊ ಲೆಟ್ ಮಿ ಡೂ ದಿಸ್. ಫಸ್ಟ್ ಮೊದಲನೇ ಕ್ವಶನ್, ನಿಮ್ ಡೇಟಾಬೇಸ್ ಎಲ್ಲಿದೆ? ನಿಮ್ ಡೇಟಾಬೇಸ್ ನಿಮ್ ಸಿಸ್ಟಮ್ ಅಲ್ಲಿ ಇದೆ. ನಿಮ್ ಸಿಸ್ಟಮ್ನ ಅಥವಾ ನಿಮ್ ಕಂಪ್ಯೂಟರ್ನ ನಾವು ಲೋಕಲ್ ಹೋಸ್ಟ್ ಅಂತ ಕರಿತೀವಿ. ಎರಡನೇದು ಯೂಸರ್ ನೇಮ್ ಕೊಡಬೇಕು, ಆಮೇಲೆ ಪಾಸ್ವರ್ಡ್ ಕೊಡಬೇಕು. MySQL -u root -p ಪ್ರೋಗ್ರಾಮ್ ಇವನ್ನೆಲ್ಲ ಹೇಳಬೇಕಾಗುತ್ತೆ. ಯೂಸ್ PHP_contacts.
ಈಗ ನಾನು ಏನ್ ಮಾಡಿದ್ನೋ ಇದನ್ನ ಎಕ್ಸಾಕ್ಟ್ಲಿ ನಾನು ಈ ಫಂಕ್ಷನ್ ಹೇಳಬೇಕು. ಡೇಟಾಬೇಸ್ ಎಲ್ಲಿದೆ, ಲೋಕಲ್ ಹೋಸ್ಟ್, ಕಾಮ, ಯೂಸರ್ ನೇಮ್ ಏನು, ರೂಟ್, ಪಾಸ್ವರ್ಡ್ ಏನು, ಯಾವ ಡೇಟಾಬೇಸ್ ಕನೆಕ್ಟ್ ಆಗ್ಬೇಕು. ಸೊ ಈ ಲೈನ್ it is performing this one, connect to database and open the connection. So double quotes ಅಲ್ಲಿ php underscore contacts. ಸೊ ನೀವು ಪ್ರತಿಯೊಂದು ಲೈನು, ಅಂಡ್ ನಾನು ಪ್ರೊಸೀಜರ್ ಓರಿಯೆಂಟೆಡ್ ಅಲ್ಲಿ ಹೋಗ್ತಾ ಇದ್ದೀನಿ. ಪ್ರೊಸೀಜರ್ ಓರಿಯೆಂಟೆಡ್, ಬಿಟ್ ಆಫ್ ಪ್ರೊಸೀಜರ್ ಓರಿಯೆಂಟೆಡ್ ಬರುತ್ತೆ. ಪ್ರೊಸೀಜರ್ ಓರಿಯೆಂಟೆಡ್ ವಿತ್ ಅಡ್ವಾನ್ಸ್ ಒನ್ ಏನು ಬರುತ್ತೆ, ಐ ಅಂದ್ರೆ ಇಂಪ್ರೂವ್ಡ್ ವರ್ಷನ್ ಅನ್ಕೋತೀನಿ. ಸೊ ಇದು ಡೇಟಾಬೇಸ್ ಎಲ್ಲಿದೆ ಅಂತ ಹೇಳಿದ್ದು, ಇದು ಯೂಸರ್ ನೇಮು, ಇದು ಪಾಸ್ವರ್ಡ್, ಇದು ಡೇಟಾಬೇಸ್ ನೇಮ್. ಸೊ ಕನೆಕ್ಷನ್ ಆಯ್ತಾ? ಕನೆಕ್ಷನ್ ಆಯ್ತು. ಕನೆಕ್ಷನ್ ಆದ್ಮೇಲೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡ್ಬೇಕಾದ್ರೆ ನೀವೀಗ ಏನ್ ಕನೆಕ್ಷನ್ ಕೊಟ್ಟಿರ್ತೀರೋ ಇದು ಎಕ್ಸ್ ಇಡ್ಕೊಂಡು ಕೂತಿರುತ್ತೆ. ಈ ಎಕ್ಸ್ ನ ಇಲ್ಲಿ ಪಾಸ್ ಮಾಡಬೇಕು. ಇದನ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಸೊ ರೌಂಡ್ ಬ್ರಾಕೆಟ್ ಒಳಗಡೆ ಏನೇ ಬರೆದ್ರು ಇಟ್ ಇಸ್ ನೋನ್ ಆಸ್ ಪ್ಯಾರಾಮೀಟರ್. ಸೊ ಈಗೇನಾಯ್ತು, MySQL ಕನೆಕ್ಟ್ ಆಯ್ತು. ಸೊ ಇಲ್ಲಿ ಕ್ಲೋಸ್ ಆಯ್ತು. ಸ್ಟೆಪ್ 1 ಆಯ್ತು, ಸ್ಟೆಪ್ 4 ಆಯ್ತು. ಈಗ ನಾನು ಕ್ವೆರಿನ ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ವ್ಯೂ ರಿಸಲ್ಟ್ಸ್ ನೋಡಿದ್ರು ನೋಡ್ಬೋದು, ಇಲ್ಲದೆ ಹೋದ್ರಿಲ್ಲ, ದಟ್ಸ್ ಫೈನ್. ಸೊ ಈಗ ಕ್ರಿಯೇಟ್ ಅಂಡ್ ಎಕ್ಸಿಕ್ಯೂಟ್ ಇಲ್ಲಿ ಒಟ್ಟಿಗೆ ಆಗುತ್ತೆ. ಸೊ ಇನ್ಸರ್ಟ್ ಇಂಟು ಅಲ್ವಾ, ಸೊ ಅದನ್ನ ಇಲ್ಲೇ ಮಾಡೋಣ. ಲೆಟ್ ಅಸ್ ಡೂ ದಿಸ್ ಹಿಯರ್. ಸೊ ಒಂದು ಕಾಂಟ್ಯಾಕ್ಟ್ ಇನ್ಸರ್ಟ್ ಮಾಡೋದಂಗೆ, ಇನ್ಸರ್ಟ್ ಇಂಟು ಕಾಂಟ್ಯಾಕ್ಟ್ಸ್ ವ್ಯಾಲ್ಯೂಸ್, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಸಿಂಗಲ್ ಕೋಟ್ಸ್ ಅಲ್ಲೇ ಕೊಡಬೇಕು. ಸಿಂಗಲ್ ಕೋಟ್ಸ್ ಅಲ್ಲಿ ನೀವು ಅಪ್ಪರ್ ಕೇಸ್ ಲೋವರ್ ಕೇಸ್, ಇಲ್ಲಿ ಏನಾದ್ರು ಚಂದ್ರಪ್ರಸಾದ್ ಅಲ್ವಾ. ಸೊ ಇಲ್ಲಿ ನಾನು ಇದು ಕ್ರಿಯೇಟ್ ಅಂಡ್ ಎಕ್ಸಿಕ್ಯೂಟ್ ಆಗುತ್ತೆ ಅದು ಆಕ್ಚುಲಿ SQL ಅಲ್ಲಿ. ಸೊ ಇದು ಕ್ವರಿ ಇಲ್ಲಿ ಪೇಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ರಿಸಲ್ಟ್ ಬರ್ತಾ ಇದೆ ನೋಡಿ, ಇಲ್ಲಿ 1 ಅಂತ ಇದು ಬರುತ್ತೆ ನಮಗೆ. ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ನಾವು. ಈಗ ಕ್ರಿಯೇಟ್ ಕ್ವರಿ ಅಂಡ್ ಎಕ್ಸಿಕ್ಯೂಟ್ ಒಂದೇ ಲೈನಲ್ಲಿ ಮಾಡ್ಬೋದು ನೀವು. ಸೊ ಡಾಲರ್ ರಿಸಲ್ಟ್ ತಗೋತೀನಿ. ರಿಸಲ್ಟ್ ಏನಕ್ಕೆ ತಗೋಬೇಕು ಅಂದ್ರೆ ಈ 1 ಅಂತ ಬಂದು ಕೂತ್ಕೊಂಡಿರುತ್ತೆ. ಸೊ ಇದಕ್ಕೆ ನಾನು MySQL ಅಂಡರ್ಸ್ಕೋರ್ ಕ್ವೆರಿ ಬರೀತೀನಿ. ಈಗ ಫಸ್ಟ್ ನೀವು ಕನೆಕ್ಷನ್ ಹೇಳ್ಬೇಕು. ಈ ಫಂಕ್ಷನ್ $x. ಯಾಕಂದ್ರೆ ಎಲ್ಲೋಗಿ ಎಕ್ಸಿಕ್ಯೂಟ್ ಮಾಡ್ಬೇಕದು, ಯಾಕಂದ್ರೆ PHP ಇಸ್ ರನ್ನಿಂಗ್ ಅನ್ನೋ ಸರ್ವರ್. ಅದು ಯಾವ ಡೇಟಾಬೇಸ್ಗೆ ಹೋಗ್ಬೇಕು, ಡೇಟಾಬೇಸ್ ಎಲ್ಲಿದೆ, ಯೂಸರ್ ನೇಮ್ ಪಾಸ್ವರ್ಡ್ ಏನು, ಇದೆಲ್ಲ ತಗೊಳುತ್ತೆ. ಸೆಕೆಂಡ್ ಒನ್ ಇಸ್ ಯೋರ್ ಕ್ವರಿ. ಡಬಲ್ ಕೋಟ್ಸ್ ಬರ್ದಿದ್ದೀನಿ, ಅಬ್ಸರ್ವ್ ಮಾಡಿ. ಇಲ್ಲಿ ನಾರ್ಮಲ್ ಕ್ವರಿ ಬರೀತೀನಿ. ಇನ್ಸರ್ಟ್ ಇಂಟು ಕಾಂಟ್ಯಾಕ್ಟ್ಸ್ ವ್ಯಾಲ್ಯೂಸ್ ರೌಂಡ್ ಬ್ರಾಕೆಟ್ ಸೆಮಿಕೋಲನ್, ಸೊ ಇಲ್ಲಿರೋ ಸೆಮಿಕೋಲನ್ PHPದು, ಇಲ್ಲಿರೋ ಸೆಮಿಕೋಲನ್ MySQLದು, ಸಿಂಗಲ್ ಕೋಟ್ಸ್ ನೀವು ಇಲ್ಲಿ ಇದನ್ನೇ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನಾವೇನು ಹೊಸದ್ ಮಾಡ್ತಲ್ಲ, PHP ಯೂಸ್ ಮಾಡ್ಕೊಂಡು ಡೇಟಾ ಇನ್ಸರ್ಟ್ ಮಾಡೋದು ಹೆಂಗೆ. ಸೊ ಲೆಟ್ ಮಿ ಗೋ ಹಿಯರ್. ಸೊ ಇದಾಯ್ತು. ಸೊ ಇಲ್ಲಿ ನಾನು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಡ್ಬೇಕು. ಫಸ್ಟ್ ನೇಮ್ ಪ್ರಸಾದ್ ಕೊಡ್ತೀನಿ, ಲಾಸ್ಟ್ ನೇಮ್ ಚಂದ್ರ. ಸೊ ಈ ಸಿಂಗಲ್ ಲೈನಲ್ಲಿ ಇರುತ್ತೆ ಅಂತ. ಸೊ ಈ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ ನ ಪ್ರಿಂಟ್ ಮಾಡಬೇಕು. ಬೇಕು ಅಂದ್ರೆ ಪ್ರಿಂಟ್ ಮಾಡ್ಕೊಳ್ಳಿ. ಎಕೋ ಕಮಾಂಡ್ ಡಬಲ್ ಕೋಟ್ಸ್ ಡಾಟ್ ಡಾಲರ್, ಇಲ್ಲಿ ಡಾಟ್ ಆಪರೇಟರ್ ಬರೀತೀವಿ. ಇಲ್ಲಿ ನಾನು ದಿ ವ್ಯಾಲ್ಯೂ ಇಸ್ ಅಂತ ಬರ್ಕೋತೀನಿ ಜಸ್ಟ್ ಫಾರ್ ಎಕ್ಸಾಂಪಲ್. ಇದು ನನ್ನ ಇನ್ಸರ್ಟ್ ಕಾಂಟ್ಯಾಕ್ಟ್ ಡಾಟ್ PHP. ಈಗ ಇದನ್ನ ರನ್ ಮಾಡೋದು ಹೆಂಗೆ, ದಟ್ ಇಸ್ ದಿ ಕ್ವಶನ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಾಂಟ್ಯಾಕ್ಟ್ಸ್. ಈಗ ಇನ್ನೂ ರನ್ ಮಾಡಿಲ್ಲ ನಾನು. ಯೂಸ್ PHP ಏನ್ ಹೇಳ್ತಾನೆ, ಅಂತ. ಈಗ ನಾನು PHP ರನ್ ಮಾಡಬೇಕು ಅಂದ್ರೆ ಲೋಕಲ್ ಹೋಸ್ಟ್ :80 ಕಾಂಟ್ಯಾಕ್ಟ್ಸ್ ಫೋಲ್ಡರ್ ನೇಮು / insert
ಕಾಂಟ್ಯಾಕ್ಟ್ ಡಾಟ್ ಪಿ ಎಚ್ ಪಿ ಇದನ್ನೇ ಫಸ್ಟ್ ಕಲಿಬೇಕಾಗಿದೆ ನೀವು. ಪಿ ಎಚ್ ಪಿ ಬರೆದ್ಮೇಲೆ ರನ್ ಮಾಡೋದು ಹೆಂಗೆ. ಸೊ ಈಗ ಏನು ಹೇಳ್ತಾ ಇದೆ ಇದು, ಮೈ ಎಸ್ ಕ್ಯೂ ಎಲ್ ಐ ಎಸ್ ಕ್ಯೂ ಎಲ್ ಎಕ್ಸಿಕ್ಯೂಷನ್ ಅನ್ನೋನ್ ಡೇಟಾಬೇಸ್ ಪಿ ಎಚ್ ಪಿ ಕಾಂಟ್ಯಾಕ್ಟ್ಸ್, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಪಿ ಎಚ್ ಪಿ ಸೊ ಈಗ ಇದು ಕನೆಕ್ಟ್ ಆಯ್ತಾ ಇಲ್ವಾ ಅನ್ನೋದನ್ನು ನಾವು ಆಕ್ಚುಲಿ ಚೆಕ್ ಮಾಡಬೇಕು. ಸದ್ಯ ಕನೆಕ್ಟ್ ಆಗಿದೆ ಅನ್ಕೊಳ್ಳಿ, ಇದನ್ನ ಬರೀ ಎಕ್ಸಿಕ್ಯೂಟ್ ಮಾಡ್ತೀನಿ ಒಂದ್ಸತಿ. ಸೊ ದಿ ವ್ಯಾಲ್ಯೂ ಇಸ್ 1 ಅಂತ ಬಂದಿದೆ. ಈ 1 ಯಾವುದು, ಇದು ಇನ್ಸರ್ಟ್ ಮಾಡೋದಲ್ಲ, ದಟ್ ಇಸ್ ದಿ 1. ಓಕೆ, ಸೊ ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಾಂಟ್ಯಾಕ್ಟ್ಸ್ ಬಂತ. ಈಗ ನಾನು ಈ ಪೇಜ್ನ ಕ್ಲಿಕ್ ಮಾಡಿ ಎಂಟ್ರ್ ಹೊಡೆದ್ರೆ ಮತ್ತೆ ರನ್ ಆಗುತ್ತೆ 2, ಮತ್ತೆ ಕ್ಲಿಕ್ ಮಾಡಿ ಎಂಟ್ರ್ ಮಾಡಿದ್ರೆ ರನ್ ಆಗುತ್ತೆ 3, ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಮಾಡಿದ್ರು ರನ್ ಆಗುತ್ತೆ 4. ಈಗ ನೀವು ಡೇಟಾಬೇಸ್ ಅಲ್ಲಿ ಬಂದು ಚೆಕ್ ಮಾಡಿ, ಅಷ್ಟು ಸತಿನೂ ಬಂದಿರುತ್ತೆ 1 2 3 4. ಫಸ್ಟ್ ಈ ಬೇಸಿಕ್ ಕಲ್ತ್ಕೊಳ್ಳಿ, ನಾನು ಇನ್ನೂ HTML ಹೇಳಿಲ್ಲ. ಸೊ ಬೇಸಿಕ್ SQL, ಬೇಸಿಕ್ ಪಿ ಎಚ್ ಪಿ, ಇದು ನೀವು ಹೇಳಲೇಬೇಕಾಗಿರೋ. ಪಿ ಎಚ್ ಪಿ ಗೊತ್ತು ಅಂದ್ರೆ ಇದಿಷ್ಟು ಹೇಳ್ಬೇಕು. ಆಮ್ ಸ್ಕ್ರಿಪ್ಟ್ ಅಲ್ಲಿ ಇದು ಬರಲ್ಲ, ಆಮ್ ಸ್ಕ್ರಿಪ್ಟ್ ಅಲ್ಲಿ ಇದು ಬರಲ್ಲ. ಆಮ್ ಸ್ಕ್ರಿಪ್ಟ್ ಅಲ್ಲಿ ಕ್ರಿಯೇಟ್ ಕ್ವರಿನೂ ಬರಲ್ಲ, ಡೈರೆಕ್ಟ್ ಎಕ್ಸಿಕ್ಯೂಟ್ ಬರುತ್ತೆ. ಸೊ ಹೆಂಗ್ ಬರುತ್ತೆ ಅದು, ದಟ್ ವಿಲ್ ಬಿ ಎ ಕ್ವಶನ್. ಸೊ ಅದಕ್ಕೆ ನಾನು ಪ್ರೊಸೀಜರ್ ಮಾಡ್ತೀನಿ. ಯೂಶಲಿ ಪ್ರೊಸೀಜರ್ಸ್ ಆಗಿದೆ. ಆಕ್ಚುಲಿ ನೀವು ಡಿ ಕ್ರಿಯೇಟ್ ಮಾಡ್ತಿರಲ್ಲ, ಡಿ ಮೇಲೆ ಆಪರೇಷನ್ಸ್ ಮಾಡೋದಕ್ಕೂ ನಾವು ಅವರು ಪ್ರೊಸೀಜರ್, ಬೇಸಿಕಲಿ ಎಸ್ ಕ್ಯೂ ಎಲ್ ರನ್ ಆಗ್ತಾ ಇರೋದು, ಬಟ್ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಅ ಪ್ರೊಸೀಜರ್. ಆಯ್ತಾ, ಕ್ರಿಯೇಟ್ ಪ್ರೊಸೀಜರ್ ನೇಮ್ ಇನ್ಸರ್ಟ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್, ಈ ತರ ಇರುತ್ತೆ. ಇದನ್ನ ಕ್ರಿಯೇಟ್ ಮಾಡ್ತೀನಿ, ಬಿಕಾಸ್ ಐ ಫಾರ್ಗಾಟ್ ಪ್ರೊಸೀಜರ್ ಸಿಂಟ್ಯಾಕ್ಸ್ ಮರ್ತೋಗಿದೆ ನನಗೆ. ಪ್ರೊಸೀಜರ್ ಇನ್ ಪಿ ಎಚ್ ಪಿ ನಾರ್ಮಲ್ ಇನ್ಸರ್ಟ್ ದೇನೆ. ಸಿಂಟ್ಯಾಕ್ಸ್ ಅಲ್ಲಿ ಕ್ರಿಯೇಟ್ ಟು ಎಂಡ್ ಎಲ್ಲ ಬರುತ್ತೆ. ಸೊ ಕ್ರಿಯೇಟ್ ಪ್ರೊಸೀಜರ್ ನೇಮ್ ಆಸ್ ಎ SQL ಸ್ಟೇಟ್ಮೆಂಟ್, ಮತ್ತೆ ಓಕೆ, ಕ್ರಿಯೇಟ್ ಪ್ರೊಸೀಜರ್ ನೇಮ್, ಆಮೇಲೆ ಆಸ್ ಕೀವರ್ಡ್. ಆಕ್ಚುಲಿ ನಮ್ಗೆ ಇಲ್ಲಿ ಪ್ಯಾರಾಮೀಟರ್ಸ್ ಬೇಕು. ಪ್ಯಾರಾಮೀಟರ್ಸ್ ಇಲ್ಲಿದೆ ಅನ್ಕೋತೀನಿ. ಪ್ರೊಸೀಜರ್ ನೇಮ್, ಇಲ್ಲಿ ಅಟ್ ಸಿಟಿ, ಓಕೆ, ಇಲ್ಲಿದೆ ವ್ಯಾಲ್ಯೂಸ್. ಫಂಕ್ಷನ್ಸ್ ನೋಡೋಣ, ಡಿಲಿಮಿಟರ್, ಕ್ರಿಯೇಟ್ ಫಂಕ್ಷನ್ ನೇಮ್, ಪ್ಯಾರಾಮೀಟರ್, ಡೇಟಾ ಟೈಪ್ ರಿಟರ್ನ್ ಟೈಪ್, ಬಿಗಿನ್, ಡಿಕ್ಲೇರ್ ವೇರಿಯೇಬಲ್, ಕ್ರಿಯೇಟ್ ಫಂಕ್ಷನ್, ಕ್ಯಾಲ್ಕುಲೇಟ್ ಟೋಟಲ್ ಪ್ರೈಸ್, ಕ್ವಾಂಟಿಟಿ, ರಿಟರ್ನ್, ಬಿಗಿನ್, ಸೆಟ್, ರಿಟರ್ನ್ ಬರ್ದಿದ, ಸೆಲೆಕ್ಟ್. MySQL ಅಲ್ಲಿ ಸ್ಟೋರ್ ಪ್ರೊಸೀಜರ್ ಮಾಡೋದು, ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆಮ್ ಸ್ಕ್ರಿಪ್ಟ್ಗೆ ಮ್ಯಾಪ್ ಮಾಡಕ್ ಬೇಕು ಅಂತ ಅಷ್ಟೇನೆ. ಸೊ ಕ್ರಿಯೇಟ್ ಫಂಕ್ಷನ್ ನೇಮ್, ಪ್ಯಾರಾಮೀಟರ್ ನೇಮ್ ಕೊಡಬೇಕು, ರಿಟರ್ನ್ ಡೇಟಾ ಟೈಪ್, ಫಂಕ್ಷನ್ ಬಾಡಿ, ರಿಟರ್ನ್ ಫಂಕ್ಷನ್. ನಾಟ್ ಶೋರ್ ಇದು ವರ್ಕ್ ಆಗುತ್ತಾ ಇಲ್ವ ಅಂತ. ಸೆಲೆಕ್ಟ್, ಓಕೆ. ಸೊ ಸಿಂಪಲ್ ಆಗಿ ಟ್ರೈ ಮಾಡೋಣ. ಕ್ರಿಯೇಟ್ ಪ್ರೊಸೀಜರ್ ನೇಮ್, ಇಲ್ಲಿ ಪ್ಯಾರಾಮೀಟರ್ ಇಲ್ಲಿ ಕೊಡ್ತಾ ಇದ್ದಾನೆ, ಸೆಲೆಕ್ಟ್ ಅಲ್ಲಿ ಇಲ್ಲಿ ತಗೋತಾ ಇದ್ದಾನೆ ಅಲ್ವಾ. ಕಾಲ್ ಮಾಡ್ಬೇಕಾದ್ರೆ ಈ ರೀತಿ ಕೊಡ್ತಾನೆ. ಸೊ ದಿಸ್ ಡಸಂಟ್ ವರ್ಕ್.
ಫಂಕ್ಷನ್ ಅಂದ್ರೆ ರಿಟರ್ನ್ ವ್ಯಾಲ್ಯೂ ಇರಲೇಬೇಕು. ಓಕೆ, ಪ್ರೊಸೀಜರಲ್ಲಿ ಟ್ರೈ ಮಾಡಿ. ಕ್ರಿಯೇಟ್ ಪ್ರೊಸೀಜರ್, ಇನ್ಸರ್ಟ್ ನೇಮ್ varchar 50 ಕಾಮನ್ ಅಟ್ ಸಿಂಬಲ್ ಬರೆಯೋದು ವೇರಿಯೇಬಲ್ಗೆ. ಅಟ್ ಎಲ್ ನೇಮ್ varchar 50 insert into contacts values at f name at l ಆದ್ಮೇಲೆ the syntax corresponds for syntax near varchar. ಏನ್ ತಪ್ಪಾಗಿದೆ ಇಲ್ಲಿ? ಓಕೆ, ಸಿಂಗಲ್ ಕೋಟ್ಸ್ ಹಾಕ್ಬಿಟ್ಟು ನೋಡೋಣ. You have an error in SQL. Check the manual that corresponds to MySQL server version of the right syntax to use at def name at tel name. ಇದು SQL stored procedures ಇದೆ. MySQL stored procedure example ನೋಡೋಣ. ಕ್ರಿಯೇಟ್ ಟೇಬಲ್, ಇನ್ಸರ್ಟ್, ಡಿಲಿಮಿಟರ್. ಓಕೆ, ಡಿಲಿಮಿಟರ್ ಬರಬೇಕು. ಓಕೆ, ದಿಸ್ ಇಸ್ ದಿ ರೈಟ್ ಒನ್. ಎಲ್ಲದಕ್ಕೂ ಕೋಡ್ ಇದೆ ಗೂಗಲ್ ಅಲ್ಲಿ. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಡೋಣ. ಡಿಲಿಮಿಟರ್ ಚೇಂಜ್ ಮಾಡಬೇಕು. ಕ್ರಿಯೇಟ್ ಪ್ರೊಸೀಜರ್, ಇನ್ಸರ್ಟ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್ಸ್, ಕಾಂಟ್ಯಾಕ್ಟ್, ಇನ್ಸರ್ಟ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್, ಎಫ್ ನೇಮ್, ಎಲ್ ನೇಮ್, ಸೆಲೆಕ್ಟ್ ಬೇಡ ನಮಗೆ, ಇನ್ಸರ್ಟ್ ಬರ್ಕೊಡೋಣ. ಇದೇ ನಿಮ್ಗೆ ಇದ್ರಲ್ಲಿ ಬರೋದು. ಬೇಸಿಕಲಿ ಹಿಂಗೆ ಆಮ್ ಸ್ಕ್ರಿಪ್ಟ್ ಅಲ್ಲೂ ಬರ್ದಿರೋದು. ಸೊ ಫಸ್ಟ್ ಇದನ್ನ ಬರೆಯೋಣ. ಸೊ ಡಿಲಿಮಿಟರ್ ಎಕ್ಸಿಕ್ಯೂಟ್ ಮಾಡಬೇಕು. ಆಮೇಲೆ ಇದಿಷ್ಟು ಒಂದೇ ಲೈನಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಪರ್ಫೆಕ್ಟ್. ಅದಾದ್ಮೇಲೆ ಡಿಲಿಮಿಟರ್ ಚೇಂಜ್ ಮಾಡಬೇಕು. ಓಕೆ, ಈಗ ನಾನು ನಾರ್ಮಲ್ ಫಂಕ್ಷನ್ ತರ ಆಗುತ್ತೆ. ಸೊ ಇಲ್ಲಿ ಡಿಲಿಮಿಟರ್ ಕಾಲ್ ಮಾಡಬೇಕು. ಟು ಕಾಲ್ ದಿಸ್ ಒನ್. ಸೊ ಕಾಲ್ ಇನ್ಸರ್ಟ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್ ರೌಂಡ್ ಬ್ರಾಕೆಟ್ ಅಲ್ಲಿ ನಂಗೆ ಏನ್ ಬೇಕು ಕೊಟ್ಕೋತೀನಿ. ಸಿಂಗಲ್ ಕೋಟ್ಸ್, ಕಾಮ, ಸಿಂಗಲ್ ಕೋಟ್ಸ್. ಇಲ್ಲಿ ಚಂದ್ರ ಪ್ರಸಾದ್, ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಾಂಟ್ಯಾಕ್ಟ್ಸ್. ಡೇ ಒನ್ ಅಲ್ಲಿ ಇದೆಲ್ಲ ಓವರ್ಲೋಡ್ ಅನ್ಸುತ್ತೆ. ಸೊ ಇಲ್ಲಿ ಬಂದಿದೆ. ಈಗ PHP ಈ MySQL ಕ್ವರಿ ಇದೆಯಲ್ಲ, ದಿಸ್ ಒನ್. ಸೊ ಇಲ್ಲಿ ಈ ತರ ಕ್ವರಿ ಇರಲ್ಲ. ಸೊ ಇದನ್ನ ಕಮೆಂಟ್ ಮಾಡ್ಕೊಡ್ತೀನಿ. ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ, ಆಮ್ ಸ್ಕ್ರಿಪ್ಟ್ ಕಲಿಬೇಕಾದ್ರೆ ಇದೇನು ಇರಲ್ಲ. ಆಕ್ಚುಲಿ ಕ್ರಿಯೇಟ್ ಕ್ವರಿನೂ ಇರಲ್ಲ, ಡೈರೆಕ್ಟ್ ಎಕ್ಸಿಕ್ಯೂಟ್. ಓಕೆನಾ? ಸೊ MySQL ಕನೆಕ್ಟ್ ಆಯ್ತು. ಐ ಡೋಂಟ್ ವಾಂಟ್ ದಿಸ್ ಒನ್. ಕಮೆಂಟ್ ಮಾಡ್ಕೋತೀನಿ. ಇದು ಕಮೆಂಟ್ ಮಾಡೋದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇಲ್ಲಿ ನಾನು ಚೇಂಜ್ ಮಾಡ್ಬೇಕು. ಕಾಲ್ ಸ್ಪೇಸ್ insert underscore contact, double quotes, semicolon,
ಇದು ಎಸ್ ಕ್ಯೂ ಎಲ್. ಇದು ಇಲ್ಲಿ ಇದನ್ನ ಏನಕ್ಕೆ ಬರೀಬೇಕು ಅಂತಾನು ಹೇಳ್ತೀನಿ. ನಮ್ಗೆ ಎಸ್ ಕ್ಯೂ ಎಲ್ ಗೊತ್ತಿಲ್ಲದೆ ಇರುವಂತ PHP ಅವನು ಬರ್ತಾನೆ. ದೇರ್ ಇಸ್ ಅ ಪರ್ಸನ್, ಅವನಿಗೆ PHP ಎಲ್ಲ ಗೊತ್ತು, ಅವನಿಗೆ ಎಸ್ ಕ್ಯೂ ಎಲ್ ಗೊತ್ತೇ ಇರಲ್ಲ. ಈಗ ಇಲ್ಲಿ ನೋಡಿ, ಇದು ಇಲ್ಲಿ ಹೆಂಗ್ ಕಳಿಸ್ತಾ ಇದೀವಿ. ಸೊ ನಿಮ್ಗೆ ಏನೇನ್ ಬೇಕು ಪ್ಯಾರಾಮೀಟರ್, ಡೇಟಾಬೇಸ್ ಎಲ್ಲಿದೆ, ಯೂಸರ್ ನೇಮು, ಪಾಸ್ವರ್ಡ್. ಹಂಗೆ ಫಸ್ಟ್ ನೇಮ್ ನೋಡಪ್ಪ, ನಿಮ್ಗೆ ಎಸ್ ಕ್ಯೂ ಎಲ್ ಬರೀಬೇಡ ನೀನು, ಕಾಲ್ ಅಂತ ಫಂಕ್ಷನ್ ಕರಿ, ಫಂಕ್ಷನ್ ಈ ತರ ಇರಬೇಕು. ಅದಕ್ಕೆ ಇನ್ಸರ್ಟ್ ಫಂಕ್ಷನ್. ಸೊ ನಿಂಗೆ ಫಸ್ಟ್ ನೇಮ್ ಬೇಕಾ, ಫಸ್ಟ್ ನೇಮ್ ಕಳಿಸು, ಲಾಸ್ಟ್ ನೇಮ್ ಬೇಕಾ, ಲಾಸ್ಟ್ ನೇಮ್ ಕಳಿಸು, ಸಿಂಪಲ್. ಅವನು ಇದನ್ನ ಕಳಿಸ್ತಾನೆ. ಏನಕ್ಕೆ ಇದನ್ನ ಬರೀತಾ ಇದೀವಿ, ಬಿಕಾಸ್ ದಿ ಪರ್ಸನ್ ಡಸಂಟ್ ನೋ ಎಸ್ ಕ್ಯೂ ಎಲ್ ಅಟ್ ಆಲ್. ಸರ್ ಎಸ್ ಕ್ಯೂ ಎಲ್ ಗೊತ್ತಿರಲ್ವಾ? ಇಲ್ಲ, ಎಸ್ ಕ್ಯೂ ಎಲ್ ಗೊತ್ತಿರಲ್ಲ ಅವನಿಗೆ. ಸೊ ಲೋಕಲ್ ಹೋಸ್ಟ್ :80 ಫೋಲ್ಡರ್ ನೇಮು /insert.php. ಎಕ್ಸಿಕ್ಯೂಟ್ ಆಯ್ತಾ? ಎಕ್ಸಿಕ್ಯೂಟ್ ಆಯ್ತು. ಈಗ ನನ್ಗೆ ಏನ್ ಬಂದಿರ್ಬೇಕು ಇಲ್ಲಿ, ರಾಜು ಬಂದ. ಸೊ ಕಂಟಿನ್ಯೂಡ್ ಪಾರ್ಟ್ ಏನಾಗುತ್ತೆ ಅಂದ್ರೆ, ಈಗ ನಮ್ಗೆ PHP ಗೊತ್ತು, ಬೇಸಿಕ್. ಇದನ್ನ ಎಕ್ಸಿಕ್ಯೂಟ್ ಮಾಡದೆ ಬರಲ್ಲ, ಟೆಕ್ನಿಕಲ್ ಟರ್ಮ್ಸ್ ಕಲಿತರ ಹೋಗ್ತಾ ಹೋಗ್ತಾ ಇದನ್ನ ಮಾಡಕ್ ಹೋಗ್ಬೇಡಿ, ಇಷ್ಟನ್ನ ಮಾಡಿ ಮುಗಿಸಿ. ಸೊ ಬೇಸಿಕ್ PHP ರನ್ ಮಾಡೋದು ಹೆಂಗೆ, ಇದನ್ನ ಕಲಿತಾ 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 ಲ್ಯಾಂಗ್ವೇಜ್ ಅಲ್ಲಿ ಡೀಪ್ ಡೈವ್ ಆಗ್ತೀವಿ. ಸೊ ದಟ್ಸ್ ವಾಟ್ ವಿಲ್ ಬಿ ಡೂಯಿಂಗ್. ಎಲ್ಲ ಪ್ರೊಸೀಜರ್ ಮಾಡ್ಬೇಕು ನೀವು. ಯೂಶಲಿ ಎಲ್ಲ ಪ್ರೊಸೀಜರ್ ಮಾಡ್ತೀವಿ. ಯಾಕೆಂದ್ರೆ ಆಮ್ ಸ್ಕ್ರಿಪ್ಟ್ ಅಲ್ಲಿ ನೀವು ಕ್ವೆರಿನೇ ನೋಡಲ್ಲ. ಆಮ್ ಸ್ಕ್ರಿಪ್ಟ್ ಅಲ್ಲಿ ನೀವು ಕ್ವೆರಿನ ನೋಡೋದೇ ಇಲ್ಲ. ಯು ವಿಲ್ ಬಿ ಓನ್ಲಿ ಸೀಯಿಂಗ್ ಸಮಥಿಂಗ್ ಲೈಕ್ ದಿಸ್. ಈ ತರ ಫಂಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಏನೇನ್ ಕಳಿಸ್ಬೇಕು, ನೀವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಳಿಸ್ರೆ ಮುಗೀತು. ಸೊ ನಿಮ್ಗೆ ಈ ತರ ಕಾಣಿಸೋದು ಜಾಸ್ತಿ ಆಮ್ ಸ್ಕ್ರಿಪ್ಟ್ ಅಲ್ಲಿ, SSJS ಅಲ್ಲಿ. ಸೊ ಹಂಗಾಗಿ ನೀವು ಕ್ವೆರೀಸ್ ಬರೆಯಲ್ಲ. ಯಾಕೆಂದ್ರೆ ಕ್ವೆರಿ ಯಾರು ಬರೀತಾ ಇರ್ತಾನೋ, ದಿಸ್ ಗೈ, ಇವನ್ಗೆ ಎಸ್ ಕ್ಯೂ ಎಲ್ ಚೆನ್ನಾಗಿ ಗೊತ್ತು. ಇವನು ನಮ್ಗೆ ಪ್ರೊಸೀಜರ್ಸ್ ಕ್ರಿಯೇಟ್ ಮಾಡ್ಕೊಡ್ತಾನೆ. ಈ ತರ ಇದೇನಿಗೆ ಕ್ರಿಯೇಟ್ ಮಾಡಬೇಕು, ಬಿಕಾಸ್ PHP ಅವನಿಗೆ ಎಸ್ ಕ್ಯೂ ಎಲ್ ಬರಲ್ಲ, ಹಾಗಾಗಿ ಇದನ್ನ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ವಿಚ್ ವಿ ಲರ್ನ್ ಇನ್ SQL, ಲೈಕ್ ಪ್ರೊಸೀಜರ್ಸ್. ಪ್ರೊಸೀಜರ್ ಇದಕ್ಕೆ ಮುಂಚೆ ನಾನು ಹೇಳಿರ್ಲಿಲ್ಲ, ಬಿಕಾಸ್ ಅದಕ್ಕೆ ನೀಡ್ ಇರಲಿಲ್ಲ. ಯಾಕೆ ಪ್ರೊಸೀಜರ್ ಕಲಿಬೇಕು, ಪ್ರೊಸೀಜರ್ ಕಲ್ತಿದ್ರೆ ನಿಮ್ಗೆ ಆಮ್ ಸ್ಕ್ರಿಪ್ಟ್ ಓಕೆ. ಆಮ್ ಸ್ಕ್ರಿಪ್ಟ್ ಅಲ್ಲಿ ಬೇಸಿಕ್ ಅಲ್ಲೂ ಅಲ್ಲೂ ಒಂದು ಟೇಬಲ್ಲೇ ಇರೋದು. D ಇಸ್ ನಥಿಂಗ್ ಬಟ್ ಅ ಟೇಬಲ್. ಡೇಟಾ ಎಕ್ಸ್ಟೆನ್ಷನ್ ಅಂತ ಕರೀತಾರೆ. ಇದಕ್ಕೆ ಅವ್ರ ಪ್ರೊಸೀಜರ್ಸ್ ಬರ್ದಿಟ್ಟಿದ್ದಾರೆ. ನಾವು ಆಮ್ ಸ್ಕ್ರಿಪ್ಟ್ ಅಲ್ಲಿ ಇಷ್ಟನ್ನು ಮಾತ್ರ ನೋಡ್ತೀವಿ. ವಿತ್ ದಿಸ್ ಐ ವಿಲ್ ಗಿವ್ ಅ ಪಾಸ್. ಕಾಲ್ ಎಂಡ್ ಮಾಡ್ತೀನಿ, ರೀಜಾಯಿನ್ ಆಗಿ ಕಾಲ್ಗೆ ಹೇಳ್ತೀನಿ.